ಇಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯವರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್थितनयं ಶ್ರೇಯೋನಿಧे ಶ್ರೀನಿಧೇः ವಂದೇ ಸಾಧುಕಟಾಕ್ಷकेणजलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारिगुरुं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्वगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां विष्णमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रसे स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेशसंवर्धमानः नाभिनाळीकरिङ्कण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलयतु वपुषः काळिमा कैटभारेः। ನಾಯಕ ಸರದಲ್ಲಿ ತತ್ವಮುಕ್ತ ಕಲಾಪದಲ್ಲಿ 15ನೆಯ ಶ್ಲೋಕ ಆರಂಭದಿಂದ 160ನೆಯ ಶ್ಲೋಕ. ಈಗ ತಾರ್ಕಿಕರ ಮತವನ್ನ, ತಾರ್ಕಿಕರು ಪರಬ್ರಹ್ಮ ಈಶ್ವರ ಸ್ಥಾಪನೆಯನ್ನ ನ್ಯಾಯವನ್ನು ಅವಲಂಬಿಸಿ ಸ್ಥಾಪನೆ ಮಾಡ್ತಾರೆ. ಅವರಿಗೆ ನ್ಯಾಯವೇ ಅನುಮಾನವೇ ಪ್ರಧಾನವಾದ ಪ್ರಮಾಣ ತಾರ್ಕಿಕರಿಗೆ. ಆದ್ದರಿಂದ ಅದನ್ನ ಅವಲಂಬಿಸಿಯೇ ಈಶ್ವರನನ್ನು ಸ್ಥಾಪನೆ ಮಾಡ್ತಾರೆ. ಅದು ನ್ಯಾಯವು, ಅನುಮಾನವು, ಪ್ರಮಾಣವು ಐಂದ್ರಿಯಯುಕ್ತವಾದ ವಸ್ತುಗಳಿಗೆ ಮಾತ್ರವೇ ಪರಿಮಿತವಾದ್ದರಿಂದ ಪ್ರತ್ಯಕ್ಷ ಮೂಲವೇ ಅನುಮಾನವು ಕೂಡ. ಇಂದ್ರಿಯಗಳಿಂದ ನಮಗೆ ಯಾವ ವಿಷಯಗಳು ತಿಳಿಯುತ್ತೋ ಅದನ್ನು ಮಾತ್ರವೇ ಸಾಧಿಸಕ್ಕೆ ಸಾಧ್ಯ ಅನುಮಾನದಿಂದ. ಆದ್ದರಿಂದ ಅದರಿಂದ ಅತೀಂದ್ರಿಯವಾದ ಪದಾರ್ಥಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಹಾಗೆ ಸ್ಥಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದು ಸ್ಥಾಪನೆ ಮಾಡೋಕ್ಕೋಸ್ಕರವೇ ಕೆಲವು ವಿಶೇಷವಾದ ವಿಷಯಗಳನ್ನೆಲ್ಲ ಅವರು ತಮ್ಮ ಸಿದ್ಧಾಂತದಲ್ಲಿ ಒಪ್ಕೊಳ್ತಾರೆ. ಅದು ಪ್ರತಿತಂತ್ರ ಸಿದ್ಧಾಂತ ಅಂತ ಅವರಿಗೆ ಅಸಾಧಾರಣವಾದದ್ದು. ಅದನ್ನೆಲ್ಲ ಒಪ್ಪಿಕೊಂಡು ಈಶ್ವರ ಪ್ರಾಮಾಣ್ಯವನ್ನು ಅವರು, ಅಂದರೆ ಈಶ್ವರನನ್ನು ಒಪ್ಕೊಳ್ತಾರೆ, ಆದರೆ ಈಶ್ವರನನ್ನು ಅನುಮಾನ ಪ್ರಮಾಣದಿಂದಲೇ ಸ್ಥಾಪನೆ ಮಾಡ್ತಾರೆ ಅವರು. ಅದು ಆ ಪ್ರಮಾಣಗಳಲ್ಲಿ ಅದರಲ್ಲಿ ಅನೇಕ ವಿಧವಾಗಿ ಅವರು ಅದರಲ್ಲಿ ತರ್ಕವನ್ನು ಮಾಡ್ತಾರೆ. 3-4 ವಿಧವಾಗಿ ಆ ಪ್ರಮಾಣಗಳ ವಿಧವಾದ ಅನುಮಾನಗಳನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಮೊದಲನೆಯದಾಗಿ ವೇದಕ್ಕೆ ಉಪದೇಶಕ ಅಂತ ಹೇಳಿ ಈಶ್ವರನನ್ನು ಅನುಮಾನ ಮಾಡ್ತಾರೆ. ವೇದಗಳನ್ನು ಉಪದೇಶ ಮಾಡಿದವನು ಒಬ್ಬ ಇರಬೇಕು, ಆದ್ದರಿಂದ ಅವನು ಎಲ್ಲವನ್ನು ತಿಳಿದವನಾಗಿರಬೇಕು, ಸರ್ವಜ್ಞ ಈಶ್ವರನೇ ಆಗಿರಬೇಕು. ಆದ್ದರಿಂದ ಈಶ್ವರ ಅಂತ
ಒಬ್ಬ ಇರಬೇಕು ಅಂತ ಇಲ್ಲಿ ಸ್ಥಾಪಿಸ್ತಾರೆ ಇದರಲ್ಲಿ. ಸರ್ಗಾದೀನಾಂ ಅಸಿದ್ಧೌ ನಹಿ ನಿಗಮಗಿರಾಂ ಭಜ್ಯತೆ ಸಂಪ್ರದಾಯ ತತ್ಸಿದ್ಧೌ ನಾನುಮಾನಂ ಪ್ರಭವತಿ ಯದಿದಂ ಬಾಧಶೂನ್ಯಂ ವಿಪಕ್ಷೆ ಶಾಸ್ತ್ರೇಭ್ಯಃ ತತ್ಪ್ರಸಿದ್ಧೌ ಸಹ ಪರಿಪಠನಾತ್ ವಿಶ್ವಕರ್ತಾಪಿ ಸಿದ್ಧ್ಯೇತ್ ಧರ್ಮಾನುಷ್ಠಾಪನಾರ್ಥಂ ತದನುಮಿತಿರತೋ ನೈವ ಶಕ್ಯ ಕದಾಚಿತ್ ಅಂತ ಹೇಳಿದ್ರೆ ಇಲ್ಲಿ ಸೃಷ್ಟಿ ಪ್ರಳಯ ಇದೆಯೇ ಇಲ್ಲವೇ ಅನ್ನೋದು ಒಂದು ಮುಖ್ಯವಾದ ವಿಷಯ. ದರ್ಶನಗಳಲ್ಲಿ ಪರಿಪೂರ್ಣವಾಗಿ ಪ್ರಳಯ ಅನ್ನೋದು ಒಂದು ಒಪ್ಕೊಳ್ಬೇಕೆ, ಪೂರ್ಣವಾಗಿ ಸೃಷ್ಟಿ ಅಂತ ಹೇಳೋದು ಪ್ರಾಕೃತ ಸೃಷ್ಟಿ ಪ್ರಳಯ ಇದನ್ನೆಲ್ಲ ಒಪ್ಕೊಳ್ಬೇಕೋ ಇಲ್ಲವೋ ಅನ್ನೋದು ಒಂದು ಮೊದಲನೆಯ ವಿಷಯ. ಪೂರ್ವಮೀಮಾಂಸಕರು ಹೇಳಿದ್ರು ಪ್ರಳಯವೇ ಇಲ್ಲ, ಆದ್ದರಿಂದ ಪೂರ್ಣವಾಗಿ ಪ್ರಳಯ ಮತ್ತೆ ಪ್ರಾಕೃತ ಸೃಷ್ಟಿ ಅನ್ನೋದು ಎರಡೂ ಕೂಡ ಇಲ್ಲ. ಈಗ ಹೇಗಿದೆಯೋ ಈ ರೀತಿಯ ಎಲ್ಲ ಕಾಲದಲ್ಲಿಯೂ ನಡೀತಾ ಇದೆ. ಪ್ರಳಯ ಅನ್ನೋದು ಒಂದು ಇಲ್ಲ ಅಂತ ಅವರು ಪೂರ್ವಮೀಮಾಂಸಕರು ಆ ರೀತಿ ಒಪ್ಕೊಳ್ತಾರೆ. ವೇದದಲ್ಲಿ ಪ್ರಳಯ ಹೇಳಿದೆ, ಸೃಷ್ಟಿ ಹೇಳಿದೆ, ಎಲ್ಲ ಹೇಳಿದೆ. ಆದರೆ ಅವರು ಆ ರೀತಿ ಅದನ್ನು ಪೂರ್ಣವಾಗಿ ಪ್ರಳಯ ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ. ಪರಿಪೂರ್ಣವಾಗಿ ಎಲ್ಲವೂ ಲಯವಾಗುತ್ತೆ, ಎಲ್ಲವೂ ಸೃಷ್ಟಿಯಾಗುತ್ತೆ ಹಾಗೆ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಅವರು ಆ ರೀತಿ ನಿರೂಪಣೆ ಮಾಡ್ತಾರೆ. ನೈಯಾಯಿಕರು ಸೃಷ್ಟಿ ಅನ್ನೋದು ಇದೆ, ಆದರೆ ಸೃಷ್ಟಿ ಅನ್ನೋದನ್ನ ಸೃಷ್ಟಿ ಅಂತ ಇರೋದರಿಂದ ಜಗತ್ತೆಲ್ಲ ಒಂದು ಕಾರ್ಯವಾಗಿದೆ. ಜಗತ್ತು ಕಾರ್ಯವಾದ್ದರಿಂದ ಸೃಷ್ಟಿ ಅನ್ನೋದು ಇರಬೇಕು. ಯಾಕೆ ಅಂದರೆ ಸೃಷ್ಟಿ ಮಾಡಿದವನು ಯಾರೋ ಇರಬೇಕು ಜಗತ್ತನ್ನು. ಆ ಸೃಷ್ಟಿ ಮಾಡಿದವನು ಈಶ್ವರ ಅನ್ನೋದು ಅವ್ರದ್ದು ಒಂದು ಅನುಮಾನ. ವೇದಗಳಲ್ಲಿ ಅದೆಲ್ಲ ಪ್ರಳಯದ ಒಂದು ಆರಂಭ ಕಾಲ ಅನ್ನೋದು ಇದೆಯೇ ಇಲ್ಲವೇ ಅಂತ ಹೇಳಿದ್ರೆ, ಪ್ರಳಯದ ಆರಂಭ ಕಾಲ ಅನ್ನೋದು ಸೃಷ್ಟಿ ಅಂತ ಇರೋದರಿಂದ ಒಪ್ಕೊಳ್ಬೇಕಾದ್ರಿಂದ ವೇದಗಳಲ್ಲಿ ಇದೆಲ್ಲ ಹೇಳಿರೋದ್ರಿಂದ ಆ ವೇದವನ್ನು ಉಪದೇಶ ಯಾರು ಮಾಡಿದವರು? ವೇದದಲ್ಲಿ ಹೇಳಿದೆ ಪ್ರಳಯವಿದೆ, ಸೃಷ್ಟಿ ಇದೆ, ಎಲ್ಲ ವೇದದಲ್ಲಿ ಹೇಳಿದೆ, ಅದನ್ನು ಒಪ್ಕೊಳ್ತೀವಿ ನಾವು. ಆದರೆ ಆ ವೇದಗಳನ್ನು ಉಪದೇಶ ಮಾಡಿದವನು ಯಾರು? ಯಾರೋ ಒಬ್ಬ ಉಪದೇಶ ಮಾಡಬೇಕಲ್ಲ ವೇದವನ್ನು. ಉಪದೇಶ ಮಾಡುವುದು ಈಶ್ವರ ಅಂತ ಹೇಳ್ತಾರೆ. ಅನುಮಾನವನ್ನು ಈಶ್ವರದಿಂದ ಸಾಧಿಸ್ತಾರೆ. ಅದನ್ನು ಇಲ್ಲಿ ಹೇಗೆ ಅಂದರೆ ವೇದದ ಉಪದೇಶಕ, ಇದು ಮೊದಲನೆಯದು. ಈಶ್ವರ ಒಬ್ಬ ವೇದವನ್ನು ಉಪದೇಶ ಮಾಡಿದವನು ಒಬ್ಬ ಇದ್ದಾನೆ ಅಂತ ನಾವು ಒಪ್ಕೊಳ್ಬೇಕು. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ. ಸರ್ಗ ಇದು ಹೇಗೆ ನಿರಾಕರಣೆ ಮಾಡ್ತಾರೆ ಈ ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ಪೂರ್ವಮೀಮಾಂಸಕರ ವಾದವನ್ನು ಒಪ್ಪಿಕೊಂಡು ನಿರಾಕರಣೆ ಮಾಡ್ತಾರೆ ನೈಯಾಯಿಕರನ್ನು, ಆಮೇಲೆ ಪೂರ್ವಮೀಮಾಂಸಕರ ವಾದವನ್ನು ನಿರಾಕರಣೆ ಮಾಡ್ತಾರೆ. ಯಾಕೆ ಅಂದರೆ ತರ್ಕದಲ್ಲಿ ಹೇಗೆ ಬೇಕಾದರೂ ವಾದ ಮಾಡ್ಬೋದು. ಆದ್ದರಿಂದ ಇಲ್ಲಿ ಮೊದಲು ನೈಯಾಯಿಕರ ನಿರಾಸನೆ ವೇದದ ಉಪದೇಶಕ ಅಂತ ಹೇಳುವಾಗ ಸೃಷ್ಟಿ ಪ್ರಳಯ ಇದೆ ಅಂದರೆ ಸರ್ಗಾದಿಗಳು ನಿಮಗೆ ಹೇಗೆ ಸಿದ್ಧವಾಗುತ್ತೆ? ಅನುಮಾನದಿಂದಲೇ ಎಲ್ಲ ಸ್ಥಾಪಿಸ್ತೀರಲ್ಲ. ಪೂರ್ಣವಾಗಿ ಎಲ್ಲ ಸೃಷ್ಟಿಯಾಗಿದೆ, ಪ್ರಳಯವಾಗಿದೆ ಅನ್ನೋದು ನಿಮಗೆ ಅನುಮಾನದಿಂದ ಹೇಗೆ ಸಿದ್ಧಿಸುತ್ತೆ ಅನ್ನೋದು ಒಂದು ಪ್ರಶ್ನೆ. ಸರ್ಗಾದೀನಾಂ ಸಿದ್ಧೌ ನಹಿ ನಿಗಮಗಿರಾಂ ಸಂಪ್ರದಾಯ ಭಜ್ಯತೆ. ಪ್ರಳಯವೇ ಇಲ್ಲ, ಆದ್ದರಿಂದ ಸೃಷ್ಟಿಯ ಆರಂಭ ಕಾಲ ಅನ್ನೋದು ಯಾವುದೂ ಇಲ್ಲ. ಆಗ ವೇದ ಸಂಪ್ರದಾಯ ಪ್ರವರ್ತಕನಾಗಿ ಈಶ್ವರ ಒಬ್ಬ ಇರಬೇಕು ಅಂತ ನೀವು ಅನುಮಾನ ಮಾಡೋದು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಳಯ ನಡೆದಿತ್ತು ಅನ್ನೋಕ್ಕೆ ಏನು ಪ್ರಮಾಣ? ನಾವು ನೈಯಾಯಿಕರಿಗೆ ಪ್ರಶ್ನೆ ಮಾಡ್ತೀವಿ ಮೊದಲು. ಪ್ರಳಯ ಸೃಷ್ಟಿ ಎಲ್ಲ ಹೇಳಿರೋದು ವೇದದಲ್ಲಿ. ವೇದವನ್ನು ಉಪದೇಶ ಮಾಡಿದವನೊಬ್ಬ ಇರಬೇಕು, ಅವನೇ ಈಶ್ವರ ಅಂತ ನಾವು ಊಹೆ ಮಾಡ್ಬೋದು ಅಂತ ಅವರ ಅನುಮಾನದಿಂದ ಸಾಧಿಸ್ತಾರೆ. ಪ್ರಳಯ ನಡೆದಿದೆ ಅಂತ ನೀವು ಹೇಗೆ ಹೇಳ್ತೀರಾ? ಪ್ರಳಯ ಇತ್ತು ಅಂತ ಯಾವ ಪ್ರಮಾಣದಿಂದ ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ರೆ, ಅನುಮಾನದಿಂದ ಒಪ್ಕೊಳ್ತೀರೋ ಶ್ರುತಿಯಿಂದ ಒಪ್ಕೊಳ್ತೀರೋ? ಶ್ರುತಿಯಲ್ಲಿ ಪ್ರಳಯ ಹೇಳಿದೆ ಅಂತ ಒಪ್ಕೊಳ್ತೀರೋ ಇಲ್ಲ ಊಹೆ ಮಾಡಿ ಒಪ್ಕೊಳ್ತೀರೋ? ಅನುಮಾನಂ ತತ್ಸಿದ್ಧವನ ಪ್ರಭವತಿ. ಊಹೆ ಮಾಡೋಕ್ಕಾಗೋದಿಲ್ಲ ಪ್ರಳಯ ಆಗಿದೆ ಅಂತ ಹೇಳಿ. ಪೂರ್ಣವಾಗಿ ಎಲ್ಲ ಪ್ರಳಯ ಆಗಿದೆ ಅಂತ ಊಹೆ ಮಾಡೋಕ್ಕಾಗುತ್ತೆಯೇ? ಅದಕ್ಕೆ ಬೇರೆ ಒಂದು ಅನುಮಾನ ಮುಂದಿನ ಶ್ಲೋಕದಲ್ಲಿ ಅದು ಹೇಳ್ತಾರೆ.
ಪೂರ್ಣವಾಗಿ ಪ್ರಳಯವಾಗಿದೆ ಅಂತ ನೀವು ಅನುಮಾನದಿಂದ ಸಿದ್ಧಿಸಕ್ಕಾಗೋದಿಲ್ಲ. ಅದಕ್ಕೆ ಅದಕ್ಕೆ ಅವ್ರು ಹೇಳುವ ಅನುಮಾನ ಏನು ಅಂದರೆ ವಿಶ್ವಸಂತತಿ ಕದಾಚಿತ್ ಅತ್ಯಂತಂ ಉಚ್ಛಿದ್ಯತೆ ಸಂತತಿತ್ವಾತ್ ದೀಪ ಸಂತತಿವತ್. ಇದು ಅನುಮಾನ. ಅನುಮಾನದಲ್ಲಿ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಇದೆಲ್ಲ ಇರಬೇಕು. ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಪ್ರಧಾನವಾಗಿ ಇರಬೇಕು ಅದರಲ್ಲಿ. ಪಕ್ಷ ಅಂದರೆ ಏನನ್ನು ನಾವು ತಿಳಿಯದೇ ಇರುವ ಒಂದು ವಿಷಯ ಒಂದಿದೆ, ಅದರ ಬಗ್ಗೆ ಏನೋ ಒಂದನ್ನು ಸಾಧಿಸಬೇಕು. ಇವಾಗ ಪ್ರಳಯ ಆಗುತ್ತೋ ಇಲ್ವೋ ಅನ್ನುವ ವಿಷಯದಲ್ಲಿ ನಮಗೆ ಪ್ರಶ್ನೆ ಇದೆ. ಪ್ರಳಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಪ್ರಶ್ನೆ ಇದೆ. ಪ್ರಳಯ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಆದ್ದರಿಂದ ಅದು ಸಾಧ್ಯವಾದದ್ದೇನು ಅಂದರೆ ಪ್ರಳಯವಿದೆ ಅಂತ ಅರ್ಥ. ಪ್ರಳಯ ಅನ್ನೋದೇ ಪಕ್ಷ, ಪ್ರಳಯ ಇದೆ ಅನ್ನೋದು ಸಾಧಿಸಬೇಕು. ಯಾವ ಕಾರಣದಿಂದ ಅನ್ನೋದಕ್ಕೆ ಒಂದು ಹೇತುವನ್ನು ಹೇಳಬೇಕು, ಅದಕ್ಕೆ ಒಂದು ದೃಷ್ಟಾಂತ ಹೇಳಬೇಕು. ಅದರಿಂದ ಇಲ್ಲಿ ಅವರೇನು ಹೇಳ್ತಾರೆ, ವಿಶ್ವ ಸಂತತಿ ಅಂತ ಹೇಳಿದ್ರು. ವಿಶ್ವದಲ್ಲಿ ಸೃಷ್ಟಿಯ ಪರಂಪರೆ, ಸಂತತಿ ಅಂದರೆ ಪರಂಪರೆಯಾಗಿ ಆಗ್ತಾ ಇರೋದು. ಈ ಪರಂಪರೆ ಅನ್ನೋದು ಯಾವಾಗಲೂ ಒಂದು ಸತಿ ಮುಗಿಲೇಬೇಕು. ಕದಾಚಿತ್ ಅತ್ಯಂತಂ ಉಚ್ಛಿದ್ಯತೆ, ಯಾವಾಗಲೂ ಪೂರ್ಣವಾಗಿ ಮುಗಿದೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಸಂತತಿ. ಆದ್ದರಿಂದ ಯಾವುದೆಲ್ಲ ಪರಂಪರೆಯಾಗಿ ಬರುತ್ತೋ ಅದೆಲ್ಲ ಒಂದಿನ ಮುಗಿಯೋದೆ. ದೀಪ ಸಂತತಿ ಅನ್ನೋದು ದೃಷ್ಟಾಂತ. ದೀಪದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಒಂದಾದ ಮೇಲೆ ಒಂದು ಜ್ವಾಲೆ ಬರ್ತಾನೇ ಇರುತ್ತೆ ನಿರಂತರವಾಗಿ. ಎಣ್ಣೆ ಮುಗೀತು ಅಂದರೆ ದೀಪ ಮುಗಿಬೇಕು, ಮುಗಿದು ಹೋಗುತ್ತೆ. ಎಂದೋ ಒಂದಿನ ಮುಗಿಯುತ್ತೆ ಅದು. ನಿರಂತರವಾಗಿ ದೀಪ ಹೋಗಿಬೇಕಾದ್ರೆ ಎಣ್ಣೆನ ಹಾಕ್ತಾನೆ ಇರಬೇಕು. ಇಲ್ಲದೆ ಹೋದರೆ ಆ ದೀಪ ಸಂತತಿ ಅನ್ನೋದು ತಾನಾಗಿಯೇ ಮುಗಿದು ಹೋಗುತ್ತೆ ಒಂದು ದಿನ, ಒಂದು ಸತಿ, ಯಾವುದೋ ಒಂದು ಕಾಲದಲ್ಲಿ. ಆ ದೀಪ ಸಂತತಿ ಅನ್ನೋದು ಒಂದು ಸಂತತಿ. ಹಾಗೆಯೇ ವಿಶ್ವ ಸಂತತಿಯು ಸಂತತಿಯೇ. ಆದ್ದರಿಂದ ದೀಪ ಸಂತತಿ ಹೇಗೆ ಮುಗಿಯುತ್ತೋ ಹಾಗೆಯೇ ವಿಶ್ವ ಸಂತತಿಯು ಮುಗಿಬೇಕು. ಇದು ಅನುಮಾನ. ಈ ರೀತಿ ಊಹೆ ಮಾಡೋದು. ಒಂದು ದೃಷ್ಟಾಂತವನ್ನು ಹೇಳಿ ಲೋಕದ ದೃಷ್ಟಿಯಿಂದ ವಿಶ್ವದ ಒಂದು ಪರಂಪರೆ ಸಂತತಿಯಾಗಿ ಬರ್ತಾ ಇರುವಂತಹ ಈ ವಿಶ್ವ ಸೃಷ್ಟಿ ಪ್ರಳಯಗಳ ಸಂತತಿ ಅನ್ನೋದು ಎಂದೋ ಒಂದು ದಿನ ಮುಗಿಲೇಬೇಕು. ಯಾಕೆಂದರೆ ಅದು ಒಂದು ಸಂತತಿಯೇ, ದೀಪದ ಸಂತತಿಯು ಹಾಗೆಯೇ. ಆದ್ದರಿಂದ ಮುಗಿಬೇಕು ಅಂತ ಅವರು ಊಹೆ ಮಾಡ್ತಾರೆ. ಇದು ಅನುಮಾನ ಪ್ರಯೋಗ. ಹೀಗೆ ಪ್ರಪಂಚದ ಸೃಷ್ಟಿ ಪರಂಪರೆಯಾದ ಕಾರಣ ದೀಪದ ಪರಂಪರೆಯಂತೆ ಒಂದು ದಿನ ನಾಶ ಆಗಬೇಕು. ಈ ಅನುಮಾನ ಪ್ರಳಯವನ್ನು ಸಾಧಿಸಲು ಸಮರ್ಥವಾಗುವುದಿಲ್ಲ. ಯಾಕೆ ಅಂದರೆ ಪ್ರಪಂಚದ ವಿಷಯದಲ್ಲಿಯೂ ದೀಪದ ಸಂತತಿ ವಿಷಯದಲ್ಲಿಯೂ ಇದಕ್ಕೂ ಅದಕ್ಕೂ ವ್ಯಾಪ್ತಿಯನ್ನು ಹೇಳೋಕ್ಕಾಗೋದಿಲ್ಲ. ದೀಪವನ್ನು ನಾವು ನೋಡಿ ಹೇಳ್ಬೋದೇ ಹೊರತು ಪ್ರಪಂಚದ ಸಂತತಿ ಮುಗ್ದಿರೋದು ಯಾರು ನೋಡಿದ್ದಾರೆ? ಅನುಮಾನದಿಂದ ಹೇಗೆ ಊಹಿಸ್ತೀರಾ ನೀವು ಇದನ್ನ ಅಂತ ಹೇಳಿದಾಗ ಇದಕ್ಕೆ ಪ್ರತಿಪಕ್ಷ ಏನು ಅಂದರೆ ಹೇತು ಇರಲಿ, ಸಾಧ್ಯವಿಲ್ಲದೆ ಇರಲಿ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಇದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಸ್ವಲ್ಪ ಅನುಮಾನದ ರೂಪವನ್ನೆಲ್ಲ ಹೇಳಿ ಮಾಡ್ತಾರೆ. ಪ್ರತಿಪಕ್ಷ ಏನು ಅಂತ ಹೇಳಿದ್ರೆ ಹೇತು ಇರಬಹುದು. ಹೇತು ಅಂದರೆ ಸಂತತಿತ್ವಾತ್ ಅನ್ನೋ ಹೇತು ಇರಬಹುದು, ಸಂತತಿ ಆಗಿರ್ಬೋದು, ಪರಂಪರೆಯಾಗಿ ಬರ್ತಾ ಇದೆ. ಆದರೆ ಅದು ಉಚ್ಛಿತ್ತಿಯಾಗಬೇಕು ಅನ್ನೋದು ಇಲ್ಲದೆ ಇರ್ಬೋದಲ್ಲ. ನಾವು ಒಂದು ಪ್ರಶ್ನೆ ಮಾಡ್ತೀವಿ, ಸಂತತಿಯೇ ಆಗಿರಲಿ, ಅದು ಮುಗಿಲೇಬೇಕು ಅಂತ ಯಾಕೆ ನಿಯಮ? ಮುಗಿದೇ ಇರ್ಬೋದಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವರು ಪ್ರತಿತರ್ಕ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಸಂತತಿಗಳೆಲ್ಲ ಮುಗಿಲೇಬೇಕು, ದೀಪ ಸಂತತಿ ಅಂತ ಹೇಳಿದ್ರೆ ಸಂತತಿ ಇರ್ಬೋದು, ಆದರೆ ಮುಗಿದೇ ಇರ್ಬೋದಲ್ಲ ಸಂತತಿ ಅಂತ ನಾವು ಹೇಳಿದ್ರೆ ಅದಕ್ಕೆ ಅವರು ಒಂದು ದೃಷ್ಟಾಂತವನ್ನು ಕೊಟ್ಟು ಅದನ್ನ ಪ್ರತಿತರ್ಕವನ್ನ ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸಂತತಿ ರೂಪವಾದ ಮಾತ್ರಕ್ಕೆ ನಾಶ ಆಗಬೇಕು ಅಂತ ನಿಯಮ ಇಲ್ಲವಲ್ಲ, ಎಲ್ಲಿದೆ ಹೀಗೆ? ಆದ್ದರಿಂದ ಹೀಗೆ ಸಾಮಾನ್ಯವಾಗಿ ಅನುಮಾನ ಪ್ರವೃತ್ತಿಯನ್ನು ಒಪ್ಪಿದ್ರೆ ಆತ್ಮನ ವಿಷಯದಲ್ಲೂ ಹೇಳಬೇಕು. ಆತ್ಮ ವಿನಶ್ಯತಿ ಪದಾರ್ಥತ್ವಾತ್ ಘಟವತ್. ಆತ್ಮನು ಒಂದು ದಿನ ನಾಶವಾಗಬೇಕು ಅನ್ನೋದು ಕೂಡ ಪ್ರಮಾಣ ಆಗಬೇಕಾಗುತ್ತೆ. ನೀವು ಹೇಳೋ ಈ ಅನುಮಾನವನ್ನು ನಾವು ಒಪ್ಕೊಳ್ಬೇಕಾದ್ರೆ ಇದೇ ಥರ ನಾವು ಎಷ್ಟೋ ಅನುಮಾನಗಳನ್ನು ಪ್ರಯೋಗ ಮಾಡ್ಬೋದು.
ಆದರೆ ನೀವು ಏನು ಹೇಳ್ತೀರಿ, ಆತ್ಮನು ನಿತ್ಯ ಅಂತ ಹೇಳ್ತೀರಾ. ನಿತ್ಯನಾದ ಆತ್ಮನನ್ನು ಒಪ್ಕೊಂಡಿದ್ದೀರಾ. ಆತ್ಮ ನಿತ್ಯನಾಗಿದ್ರೆ ಆತ್ಮನು ನಾಶ ಆಗ್ಬೋದಲ್ಲ ಅಂತ ನಾವು ಒಂದು ಅನುಮಾನ ಹೇಳ್ತೀವಿ. ಆತ್ಮ ನಾಶವಾಗ್ತಾನೆ ಯಾಕೆ ಅಂದರೆ ಅವನು ಒಂದು ಪದಾರ್ಥ ಆಯಿತು. ದೃಷ್ಟಾಂತ ಏನು ಅಂದರೆ ಘಟದಂತೆ. ಘಟವೂ ಒಂದು ಪದಾರ್ಥ, ಆತ್ಮನೂ ಒಂದು ಪದಾರ್ಥ. ಘಟ ಒಂದಿನ ನಾಶ ಆಗುತ್ತಲ್ಲ, ಆತ್ಮನೂ ನಾಶ ಆಗ್ಬೋದಲ್ಲ ಅಂತ ನಾವು ಒಂದು ಹೇಳ್ಬೇಕಾಗುತ್ತೆ. ಅದು ಪ್ರಮಾಣ ಆಗಬೇಕಾಗುತ್ತೆ. ಆದ್ದರಿಂದ ಇದೆಲ್ಲ ಪ್ರಮಾಣ ಆಗಕ್ಕೆ ಸಾಧ್ಯವಿಲ್ಲ. ಇಂತಹ ಪ್ರತಿತರ್ಕಗಳನ್ನು ನಾವು ಬೇಕಾದಷ್ಟು ಮಾಡ್ಬೋದು. ನೀವು ವಿಶ್ವದ ಸಂತತಿ ಬಗ್ಗೆ ಹೀಗೆ ಹೇಳಿದ್ರೆ, ಈ ರೀತಿ ಪ್ರತಿತರ್ಕಗಳನ್ನು ನೀವು ಒಪ್ಕೊಂಡಿರೋ ವಿಷಯದಲ್ಲಿ ಹೇಳಿದ್ರೆ ಯಾವುದೂ ಆವಾಗ ಸಾಧ್ಯವೇ ಆಗೋದಿಲ್ಲ. ಎಲ್ಲಕ್ಕೂ ಅನುಮಾನದಿಂದಲೇ ಎಲ್ಲವಕ್ಕೂ ಒಂದು ವಿರುದ್ಧವಾದ ಅನುಮಾನವನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನೀವು ಹಾಗೆ ಹೇಳಕ್ಕಾಗೋದಿಲ್ಲ. ಇಲ್ಲ, ನಾವು ಶಾಸ್ತ್ರದಿಂದ ಒಪ್ಕೊಳ್ತೀವಿ ಎಂದರು. ಶಾಸ್ತ್ರೇಭ್ಯ ತತ್ ಪ್ರಸಿದ್ಧವು. ಶಾಸ್ತ್ರದಿಂದ ಪ್ರಳಯ ಹೇಳಿದೆ ಅಂತ ನಿಮ್ಮ ಶಾಸ್ತ್ರವೇ ಹೇಳಿದೆಯಲ್ಲ, ವೇದ. ಆದ್ದರಿಂದ ಪ್ರಳಯ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ, ಅದೇ ವೇದವು ಸಹ ಪರಿಪಠನಾತೆ ವಿಶ್ವಕರ್ತಾಪಿ ಸಿದ್ಧೇತೆ. ಅದೇ ವೇದ ಹೇಳುತ್ತೆ ಈಶ್ವರ ಇದ್ದಾನೆ, ಈಶ್ವರನೇ ಸೃಷ್ಟಿ ಮಾಡ್ತಾನೆ ಅಂತ ಹೇಳುತ್ತೆ. ಈಶ್ವರನನ್ನು ಒಪ್ಕೊಳ್ಬೇಕೋ ಬೇಡವೋ? ಒಂದು ಭಾಗ ಪ್ರಮಾಣವನ್ನು ಒಪ್ಕೊಂಡು ಒಂದು ಭಾಗ ಒಪ್ಕೊಳ್ಳದೆ ಹೋದರೆ ಅದಕ್ಕೆ ಪ್ರಾಮಾಣ್ಯ ಹೋಗ್ಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಮಾಣ ಅಂದರೆ ಶ್ರುತಿ ಪ್ರಮಾಣ ಅಂತ ಹೇಳಿದ್ರೆ ಪೂರ್ಣವಾಗಿ ಒಪ್ಕೊಳ್ಬೇಕು. ಒಂದು ಭಾಗ ಒಪ್ಕೊಂಡು ಒಂದು ಭಾಗ ಒಪ್ಕೊಳ್ಳದೆ ಹೋದರೆ ಅದಕ್ಕೆ ಪ್ರಾಮಾಣ್ಯ ಹೋಗ್ಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪ್ರಳಯ ಅಂತ ಹೇಳೋದನ್ನ ಒಪ್ಕೊಳ್ತೀವಿ, ಈಶ್ವರನ ಮಾತ್ರ ಅನುಮಾನದಿಂದ ಸಾಧಿಸ್ತೀವಿ, ಶಾಸ್ತ್ರ ಬೇಕಾಗಿಲ್ಲ ನಮಗೆ ಅಂತ ಹೇಳಿದ್ರೆ ಪ್ರಮಾಣವು ಆವಾಗ ಸಿದ್ಧಿಸೋದಿಲ್ಲ ನಿಮಗೆ. ಆದ್ದರಿಂದ ಶ್ರುತಿಯಿಂದಲೇ ಪ್ರಳಯ ನಿಶ್ಚಿತ ಆಗಿದೆ ಅಂದರೆ ಅದರಿಂದಲೇ ಈಶ್ವರನ್ನು ಸಿದ್ಧಿಸ್ತಾನೆ. ಆದ್ದರಿಂದ ಅನುಮಾನ ವ್ಯರ್ಥವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮೊದಲ ಭಾಗದಲ್ಲಿ ಅದನ್ನು ಹೇಳಿದ್ರು. ಕಡೆಯಲ್ಲಿ ಅತಃ ಧರ್ಮಾನುಷ್ಠಾಪನಾರ್ಥಂ ತದನುಮತಿ ಕದಾಚಿದಪಿ ನೈವ ಶಕ್ಯ. ವೈದಿಕ ಧರ್ಮ ಮಾರ್ಗ ಪ್ರವರ್ತನೆಗಾಗಿ ಈಶ್ವರನ್ನು ಒಪ್ಪಬೇಕು ಅಂತ ನೀವು ಒಂದು ಅನುಮಾನ ಹೇಳಿದ್ರೆ ಅದು ಸಮರ್ಥನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅನುಮಾನದಿಂದ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ ಅದನ್ನು. ಇದೆಲ್ಲ ವೇದವೇ ಪ್ರಮಾಣ. ಯಾಕೆ ಅಂದರೆ ಅವರು ಹೇಳ್ತಾರೆ, ಜ್ಞಾನರಾಶಿಯಾದ ವೇದ ಸರ್ವಜ್ಞನಾದವನೇ ಹೇಳಕ್ಕೆ ಸಾಧ್ಯ. ಈಶ್ವರ ಸರ್ವಜ್ಞ ಅಂತ ಒಪ್ಕೊಂಡ್ರು. ಅವರಲ್ಲಿ ಏನು ವಿರೋಧ ಅಂದರೆ ಆತ್ಮನ ಜ್ಞಾನ ಅನಿತ್ಯ. ಜ್ಞಾನ ಅನ್ನೋದು ಅನಿತ್ಯ, ಅವರಿಗೆ ನಿತ್ಯವಲ್ಲ. ಆದರೆ ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಒಪ್ಕೊಂಡ್ರು. ಈಗ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಒಂದು ಜ್ಞಾನ ಅನಿತ್ಯ, ಇನ್ನೊಬ್ಬನ ಜ್ಞಾನ ಅನಿತ್ಯ ಅಂತ ಹೇಗೆ ಒಪ್ಕೊಳ್ತೀರಾ ಅಂತ ಹೇಳಿದ್ರೆ, ಯಾಕೆ ಅಂದರೆ ಆತ್ಮನೂ ವಿಭು, ಈಶ್ವರನೂ ವಿಭು. ನೈಯಾಯಿಕರ ಮತದಲ್ಲಿ ಆತ್ಮನ ಜ್ಞಾನ ಮಾತ್ರ ಅನಿತ್ಯ, ಈಶ್ವರನ ಜ್ಞಾನ ನಿತ್ಯ. ಅವ್ರು ಪರಸ್ಪರ ವಿರೋಧ. ಹೀಗೆ ಒಪ್ಕೊಳ್ತಾರೆ ಅವರು. ಯಾಕೆ ಅಂದರೆ ಈಶ್ವರನ ಜ್ಞಾನ ನಿತ್ಯ ಅಂತ ಒಪ್ಕೊಳ್ಳದೆ ಹೋದರೆ ವೇದ ಸೃಷ್ಟಿ ಉಪದೇಶ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ, ಅವನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ವೇದ ಜ್ಞಾನ ರಾಶಿ, ಅದನ್ನು ಒಬ್ಬ ಸರ್ವಜ್ಞನಾದವನೇ ಹೇಳಕ್ಕೆ ಸಾಧ್ಯ. ಅವನೇ ಈಶ್ವರ ಅಂತ ಅವರು ಊಹೆ ಮಾಡ್ತಾರೆ. ಸೃಷ್ಟಿಯ ಆರಂಭದಲ್ಲಿ ಇಂತಹ ಈಶ್ವರನಿಂದ ಉಪದಿಷ್ಟವಾದ ವೇದ ಗುರು ಶಿಷ್ಯ ಪರಂಪರೆಯಿಂದ ಮುಂದುವರಿತಿದೆ. ಈಶ್ವರನ ಜ್ಞಾನ ನಿತ್ಯವಾದ್ದರಿಂದ ಅದರಲ್ಲಿ ದೋಷ ಇಲ್ಲ. ದೋಷ ಇಲ್ಲದೆ ಇರೋದ್ರಿಂದ ವೇದದಲ್ಲಿಯೂ ದೋಷವಿಲ್ಲ. ವೇದವು ನಮಗೆ ಒಪ್ಕೊಳ್ತೀವಿ. ಆದರೆ ಅನುಮಾನವೇ ಪ್ರಧಾನ ಅವರಿಗೆ. ಈಶ್ವರನ ಮೊದಲು ಅನುಮಾನವನ್ನು ಸಾರಿಸ್ತಾರೆ, ಅದಾದ ಮೇಲೆ ವೇದವನ್ನು ಒಪ್ಕೊಳ್ಳೋದು. ಈಶ್ವರ ಪ್ರಾಮಾಣಿಕ. ಅದಕ್ಕೆ ಮುಂದೆ ಇನ್ನೂ ಅನುಮಾನಗಳು ಬರುತ್ತೆ. ದೇಹ ಬೇಕಾ ಅವನಿಗೆ, ಇಂದ್ರಿಯಗಳು ಬೇಕೇ, ಮನಸ್ಸಿದ್ರೆ ಸಾಕು ಅಂತ ಹೇಳಿದ್ರು. ಮನಸ್ಸು ನಿತ್ಯ ಅಂತ ಒಪ್ಕೊಳ್ತಾರೆ ಅವರು. ಇಲ್ಲೊಂದು ಪ್ರಶ್ನೆ ಕೇಳುವುದಾ? ಹೇಳಿ. ಇದು ನೈಯಾಯಿಕರು ಶಾಬ್ದ ಪ್ರಮಾಣ ಒಪ್ಕೊಳ್ಳಲ್ವಾ? ಒಪ್ಕೊಳ್ತಾರೆ, ಆದರೆ ಅದಕ್ಕೆ 2ನೇ ಸ್ಥಾನ ಕೊಟ್ಟರು. ಆಮೇಲೆ ಅರ್ಥಾಪತ್ತಿ ಅನುಪಪತ್ತಿ ಅದು ಒಪ್ಕೊಳ್ಳಲ್ಲ. ಅರ್ಥಾಪತ್ತಿ ಅದೆಲ್ಲ ಅವರು ಒಪ್ಕೊಳ್ಳಲ್ಲ. ಅವರು ಒಪ್ಕೊಳ್ಳೋದು 4 ಪ್ರಮಾಣಗಳು: ಅನುಮಾನ, ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ. 4 ಪ್ರಮಾಣ. ಸೊ ಶಬ್ದ ಯಾವಾಗ ಒಪ್ಕೋತಾರೋ
ಭಗವಂತ ಪರಮಾತ್ಮನ ಇದನ್ನ ಶಾಬ್ದ ಪ್ರಮಾಣದಿಂದಾನೇ ಮಾಡ್ಬೋದಿತ್ತಲ್ವಾ? ಮಾಡೋದಿಲ್ಲ. ಶಬ್ದ ಬೇಕಾಗಿಲ್ಲ, ಶಬ್ದ ಶಾಸ್ತ್ರ ಬೇಕಾಗಿಲ್ಲ, ಅನುಮಾನದಿಂದಲೇ ಸಾಧಿಸ್ತೀವಿ ಅಂತಾರೆ. ತಾರ್ಕಿಕರು ಅಂತಾನೆ ಅವ್ರಿಗೆ ತರ್ಕವೇ ಪ್ರಧಾನ. ಅವ್ರಿಗೆ ವಾದ ತರ್ಕವೇ ಪ್ರಧಾನ, ಅವರಿಗೆ ಶಾಸ್ತ್ರ ಬೇಕಾಗಿಲ್ಲ. ವಾದಿಸೋದೇ ಪ್ರಧಾನ. ಅನುಮಾನದಿಂದಲೇ ಸಾಧಿಸುವಾಗ ಶಾಸ್ತ್ರ ಯಾಕಬೇಕು ನಿಮ್ಗೆ ಈಶ್ವರನ್ ಸಾಧಿಸಕ್ಕೆ ಅಂತಾರೆ ಅವರು. ಅನುಮಾನದಿಂದಲೇ ಊಹೆ ಮಾಡಿ ಸಾಧಿಸ್ಬೋದು, ಅದರಿಂದಲೇ ಸಾಧಿಸೋದ್ರಿಂದ. ಅದರಿಂದ ಎಷ್ಟೋ ಅನುಮಾನಗಳನ್ನೇ ಹೇಳ್ತಾರೆ. ಅದರಲ್ಲಿ ಒಂದು ಅನುಮಾನ, ಈ ವೇದವನ್ನು ಉಪದೇಶ ಮಾಡೋನು ಒಬ್ಬ ಇರಲೇಬೇಕು. ಅದಕ್ಕೆ ಅನುಮಾನ ಹೀಗೆ ಪ್ರಯೋಗ ಮಾಡ್ತಾರೆ. ಸರ್ಗಾದಿ ಅಕಾಲಿಕ ವೇದ ಸಂಪ್ರದಾಯ ತದಭಿಜ್ಞ ಪುರುಷ ಪ್ರವರ್ತಿತ ವೇದ ಸಂಪ್ರದಾಯತ್ವಾತ್ ಇದಾನೀಂತನ ವೇದ ಸಂಪ್ರದಾಯವತ್. ಅಂದರೆ ಇವಾಗ ವೇದ ಅನ್ನೋದು ಪ್ರವರ್ತನೆ ಆಗ್ತಾ ಇದೆ. ಸಂಪ್ರದಾಯ ವೇದ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಸಾಂಪ್ರದಾಯಿಕವಾಗಿ ಪರಂಪರೆಯಲ್ಲಿ ಬರ್ತಾ ಇದೆ. ಅದು ಸಂಪ್ರದಾಯದಲ್ಲಿ. ಸರ್ಗ ಅನ್ನೋದು ಆರಂಭದಲ್ಲಿ ಆಗುವಂತಹದ್ದು. ಆ ಸರ್ಗದಲ್ಲಿ ಸರ್ಗಾದ್ಯಕಾಲಿಕ ವೇದ ಸಂಪ್ರದಾಯ, ಆ ಕಾಲದಲ್ಲಿ ವೇದ ಸಂಪ್ರದಾಯವು ಇತ್ತೇ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ವೇದವನ್ನು ತಿಳಿದವನು ಒಬ್ಬ ಪುರುಷನಿಂದಲೇ ಪ್ರವರ್ತನೆ ಆಗಿರ್ಬೇಕು ಆ ಕಾಲದಲ್ಲಿ. ಅದು ಆದ್ದರಿಂದ ಒಬ್ಬ ಪುರುಷ ಪ್ರವರ್ತನೆ ಮಾಡದೆ ಹೋದ್ರೆ ಆಗೋದೇ ಇಲ್ವಲ್ಲ. ಆದ್ದರಿಂದ ಸೃಷ್ಟಿಗೆ ಮೊದಲು ವೇದವನ್ನು ಒಬ್ಬ ಪ್ರವರ್ತನೆ ಮಾಡಬೇಕು, ಸೃಷ್ಟಿಗೆ ಅದನ್ನು ಉಪದೇಶ ಮಾಡಬೇಕು. ವೇದವನ್ನು ಅವನೇ ಮಾಡಿರೋನು, ಈಶ್ವರನೇ ಕರ್ತ ವೇದಕ್ಕೆ. ಈಶ್ವರನನ್ನ ಹೇಗೆ ಒಪ್ಕೊಳ್ತೀರ? ಈ ವೇದ ಹೇಗೆ ಪ್ರಮಾಣ ಅಂತ ಹೇಳಿದ್ರೆ ಆಪ್ತವಾಕ್ಯಂ ಪ್ರಮಾಣಂ ಅಂತ ಹೇಳಿದ್ರು. ಆಪ್ತವಾಕ್ಯಂ ಶಬ್ದ, ಶಬ್ದ ಅಂದ್ರೆ ಏನು? ಆಪ್ತನ ವಾಕ್ಯ. ಈಶ್ವರನು ಪರಮಾಪ್ತನಾದ್ದರಿಂದ ಅವನು ಹೇಳೋದೆಲ್ಲ ಸತ್ಯ, ಅವನು ಉಪದೇಶ ಮಾಡಿರೋ ವೇದವನ್ನು ಒಪ್ಕೊಳ್ತೀವಿ ಅಂದ್ರು. ಈಶ್ವರ ಪ್ರಾಮಾಣಿಕ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಪರಮಾಪ್ತ ಅಂತ ವೇದದಿಂದ ಗೊತ್ತಾಗುತ್ತೆ ಅಂದ್ರು. ಅಲ್ಲಿ ಮ್ಯೂಚುವಲ್ ಇಂಟರ್ ಡಿಪೆಂಡೆನ್ಸ್, ಅನ್ಯೋನ್ಯ ಆಶ್ರಯ ದೋಷ ಹೇಳ್ತೀವಿ ನಾವು. ಈ ರೀತಿ ಮಾಡೋಕ್ಕಾಗೋದಿಲ್ಲ ಅಂತ. ಆದರೆ ಅವ್ರ ಗ್ರಂಥಗಳಲ್ಲೆಲ್ಲ ಹಾಗೆಯೇ ಅವರು ಸ್ಥಾಪನೆ ಮಾಡಿರೋದು. ನ್ಯಾಯ ಕುಸುಮಾಂಜಲಿ ಮೊದಲಾದಲ್ಲಿ ಉದಯನಾಚಾರ್ಯರು 8 ಕಾರಣಗಳನ್ನು ಹೇಳಿ ಈಶ್ವರನ ಸ್ಥಾಪನೆ ಮಾಡ್ತಾರೆ. ಎಲ್ಲ ಅನುಮಾನವೇ, ಎಲ್ಲ ಊಹೆಯಿಂದಲೇ. ಅದೆಲ್ಲವೂ ಕೂಡ ಅನುಮಾನಿಕ ಈಶ್ವರನು ಸಿದ್ಧಿಸಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಿದ್ಧಾಂತ. ಅವ್ರು ಹೇಳಿದ್ರು ಸರ್ಗ ಸೃಷ್ಟಿ ಮೊದಲಾದ ಕಾಲಗಳಲ್ಲಿ ವೇದ ಸಂಪ್ರದಾಯ ಇರಬೇಕಾದ್ರೆ, ಆ ಕಾಲದಲ್ಲಿ ವೇದ ಸಂಪ್ರದಾಯ ಇರಬೇಕಾದ್ರೆ ಒಬ್ಬ ಪುರುಷ, ಅದನ್ನು ತಿಳಿದ ಒಬ್ಬ ಪುರುಷ ಪ್ರವರ್ತನೆ ಮಾಡಿರಬೇಕು. ಯಾಕೆ ಅಂದ್ರೆ ಅದು ವೇದ ಸಂಪ್ರದಾಯ, ಆಚಾರ್ಯ ಶಿಷ್ಯ ರೂಪದಲ್ಲಿಯೇ ಬರಬೇಕು. ಒಬ್ಬ ಆಚಾರ್ಯ ಉಪದೇಶ ಮಾಡಿದ್ರೇನೆ ಬರೋದು. ಇವಾಗಲೂ ಹಾಗೆ ತಾನೇ ನಡೀತಾ ಇದೆ. ಇದಾನೀಂತನ ವೇದ ಸಂಪ್ರದಾಯ ಇರುತ್ತೆ. ಆದ್ದರಿಂದ ಸೃಷ್ಟಿಯ ಮೊದಲು ಕೂಡ ಹಾಗೆ. ಆದ್ದರಿಂದ ಒಬ್ಬ ಆಚಾರ್ಯನಿರಬೇಕು ಉಪದೇಶ ಮಾಡೋನು. ಅವನಿಗೆ ವೇದ ಎಲ್ಲ ತಿಳಿದಿರಬೇಕು, ಅವನು ಉಪದೇಶ ಮಾಡಿದ್ದಾನೆ. ಇದುವೇ ಅನುಮಾನ. ಮೊದಲನೆಯ ವೇದೋಪದೇಶಕ ಈಶ್ವರ ಸಿದ್ಧಿಸ್ತಾನೆ ಅನ್ನೋದು ಅವರ ಇದು. ಅದಕ್ಕೆ ಮೀಮಾಂಸಕರ ವಾದವನ್ನು ಒಪ್ಕೊಂಡು ನಿರಾಕರಣೆ ಮಾಡ್ತಾರೆ. ಇದನ್ನ ನೀವು ಪ್ರಳಯ ಅನ್ನೋದನ್ನ ವೇದದಿಂದ ಒಪ್ಕೊಂಡು ಆ ವೇದವನ್ನು ಉಪದೇಶ ಮಾಡೋನು ಈಶ್ವರ ಅಂತ ಅನುಮಾನದಿಂದ ಸಾರಿಸ್ತೀವಿ ಅಂತಿರಲ್ಲ. ಆ ವೇದವೇ ಈಶ್ವರನ ಹೇಳಿರುವಾಗ ಅನುಮಾನಕ್ಕೆ ಯಾಕೆ ಹೋಗ್ಬೇಕು ನೀವು? ಅನುಮಾನ ಪ್ರಮಾಣದಿಂದ ಸಾಧಿಸೋಕೆ ಸಾಧ್ಯವಿಲ್ಲ. ಇಲ್ಲಿ ಮೀಮಾಂಸಕರು ಪ್ರಪಂಚ ಅನಾದಿ, ಪ್ರಳಯ ಅಂತ ಆಗಲೇ ಇಲ್ಲ, ಮುಂದೂ ಆಗೋದಿಲ್ಲ, ಇವಾಗ ಹೇಗಿದೆಯೋ ಅದೇ ರೀತಿ ಯಾವಾಗಲೂ ಇದ್ದಿದ್ದು ಅಂತ, ಜಗತ್ತೆಲ್ಲ ಇವಾಗ ಹೇಗಿದೆಯೋ ಎಂದು ಹಾಗೇ ಇದೆ ಅಂತ ಹೇಳ್ತಾರೆ ಅವರು. ಆದ್ದರಿಂದಲೇ ವೇದ ಸಂಪ್ರದಾಯಕ್ಕೆ ಎಂದೂ ವಿಚ್ಛೇದ ಇಲ್ಲ. ಅವ್ರು ಹೇಳೋದು ವೇದ ಹೇಗೆ ನಿತ್ಯ ಅಪೌರುಷೇಯತ್ವ ಅಂದರೆ ವೇದ ನಿತ್ಯವಾಗಿದೆ. ಯಾಕೆ ಅಂದರೆ ಪೂರ್ತಿ ಪ್ರಳಯ ಸೃಷ್ಟಿ ಅನ್ನೋದೇ ಇಲ್ಲ ಯಾವತ್ತು, ಯಾವಾಗಲೂ ಈ ಸಂಪ್ರದಾಯ ನಡೀತಾನೇ ಇದೆ. ಸಂಪ್ರದಾಯಕ್ಕೆ ಎಂದೂ ಅದಕ್ಕೆ ವಿಚ್ಛೇದ ಉಂಟಾಗಿಲ್ಲ. ಎಂದೆಂದೂ ಪ್ರಪಂಚ ಹೀಗೆಯೇ ಇತ್ತು ಅಂತ ಅವರು ಹೇಳಿದ್ರು. ಇದಕ್ಕಿಂತ ಬೇರೆಯಾಗಿ ಯಾವತ್ತೂ ಇರಲಿಲ್ಲ ಅಂತ ಅವರು ವಾದ ಮಾಡ್ತಾರೆ. ಆದ್ದರಿಂದ ಸಂಪ್ರದಾಯಕ್ಕೆ ವಿಚ್ಛೇದ ಇಲ್ಲದೆ ಇರೋದ್ರಿಂದ ವೇದದ ಉಪದೇಶಾರ್ಥಕ್ಕೋಸ್ಕರ ಈಶ್ವರನನ್ನ ನೀವು ಒಪ್ಕೊಳ್ಬೇಕಾಗಿಲ್ಲ. ಅವರು ಈಶ್ವರನ್ನೇ ಒಪ್ಕೊಳ್ಳೋದಿಲ್ಲ ಪೂರ್ವಮೀಮಾಂಸಕರು. ಆದ್ದರಿಂದ ಈಶ್ವರನ್ನ ಒಪ್ಕೊಳ್ಬೇಕಾಗಿಲ್ಲ. ಅದರಿಂದ ಸಿದ್ಧಾಂತದಲ್ಲಿ ಏನು, ನಮ್ಮ ಸಿದ್ಧಾಂತದಲ್ಲಿ ಸೃಷ್ಟಿ ಪ್ರಳಯ ಎಲ್ಲ ಒಪ್ಕೊಳ್ತೀವಿ.
ಅನುಮಾನದಿಂದ ಈಶ್ವರನ ಸಾಧನೆಯನ್ನು ಒಪ್ಪೋದಿಲ್ಲ. ಆದರೆ ಮೀಮಾಂಸಕರ ಮತವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಒಪ್ಕೊಂಡು ನೈಯಾಯಿಕರನ್ನ ಇಲ್ಲಿ ನಿರಸನ ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ದೇಶಿಕರು ಮಾಡ್ತಿರೋದು ಏನಂದ್ರೆ, ವೇದಾಂತ ದೇಶಿಕರು ಸೃಷ್ಟಿ ಪ್ರಳಯ ಅಂತ ನೀವು ಹೇಗೆ ಒಪ್ಕೊಳ್ತೀರಾ ಇದೆ ಅಂತ ಅದನ್ನು ಮೊದಲು ಪ್ರಶ್ನೆ ಮಾಡ್ತೀವಿ ನಾವು. ಸೃಷ್ಟಿ ಪ್ರಳಯ ಅನ್ನೋದೇ ಇಲ್ಲ ಅಂತ ನಾವು ಹೇಳ್ತೀವಿ. ನೀವು ಹೇಗೆ ಪ್ರೂವ್ ಮಾಡ್ತೀರಾ ಇದೆ ಅಂತ ಅಂತ ಪ್ರಶ್ನೆ ಮಾಡ್ತೀವಿ. ಇದು ಮೀಮಾಂಸಕರ ಮತ ಆದರೂ ಇವರ ವೇದೋಪದೇಶಕನಾಗಿ ಈಶ್ವರನನ್ನ ಊಹೆ ಮಾಡ್ತೀವಿ ಅನ್ನೋ ತರ್ಕ ನಿರಾಕರಣೆ ಮಾಡೋಕ್ಕೆ ಇದು ಉಪಯುಕ್ತ. ಇದನ್ನು ಒಪ್ಪಿಕೊಂಡು ವೇದದ ಉಪದೇಶ ಸಂಪ್ರದಾಯವಾದ್ದರಿಂದ ಅಂತ ಹೇಳ್ತೀರಲ್ಲ, ನೀವು ಹೇಳೋ ಈ ಅನುಮಾನ ಸಾಧಿಸಕ್ಕಾಗೋದಿಲ್ಲ. ಯಾಕೆ ಅಂದರೆ ಪ್ರಳಯವೇ ನಿಮಗೆ ಅನುಮಾನದಿಂದ ಸಿದ್ಧಿಸೋದಿಲ್ಲ. ಊಹೆ ಮಾಡಿ ಹೇಗೆ ಪ್ರಳಯವಾಗಿದೆ ಅಂತ ಹೇಳ್ತೀರಾ? ಸಂತತಿ ಆದ್ದರಿಂದ ಎಲ್ಲ ಸಂತತಿಯೂ ಮುಗಿಬೇಕು ಅಂದರೆ ಸಂತತಿ ಆಗಿರಲಿ, ಮುಗಿದೇ ಇರಲಿ, ಹಾಗೆ ಯಾಕಿರಬಾರ್ದು ಅಂದರೆ ಅದಕ್ಕೆ ಅವರು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ ಆ ಅನುಮಾನನ. ಆ ಅನುಮಾನಕ್ಕೆ ಹೇಗೆ ಪ್ರತಿತರ್ಕ ಹೇಳ್ತಾರೆ ಅವರು? ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಅವರ ಅನುಮಾನ ಅಲ್ಲಿಗೆ ಭಂಗವಾಯಿತು. ಸಂತತಿ ಆದ್ದರಿಂದ ಉಚ್ಛೇದವಾಗಬೇಕು ಅನ್ನೋ ಅನುಮಾನ ಅವರು ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ವೇದೋಪದೇಶಕನಾಗಿ ಈಶ್ವರನನ್ನ ಊಹೆ ಮಾಡ್ತೀವಿ ಅಂತ ಹೇಳೋದು ಕೂಡ ನೀವು ಸಾಧಿಸಕ್ಕಾಗೋದಿಲ್ಲ. ಶಾಸ್ತ್ರದಿಂದ ಒಪ್ಕೊಳ್ತೀವಿ ಅಂದರೆ ಈಶ್ವರನ ಶಾಸ್ತ್ರವೇ ಹೇಳಿದೆಯಲ್ಲ, ಶಾಸ್ತ್ರವೇ ಪ್ರಮಾಣ ಈಶ್ವರನಿಗೆ. ಶಾಸ್ತ್ರದಿಂದಲೇ ಈಶ್ವರನ ಸಿದ್ಧಿಸ್ತಾನೆ ಹೊರತು ಅನುಮಾನದಿಂದ ಈಶ್ವರನನ್ನ ಸಾಧಿಸಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದ ದೋಷಗಳು ಮುಂದಿನ ಶ್ಲೋಕಗಳಲ್ಲೆಲ್ಲ ಬರುತ್ತೆ. ಇದರಲ್ಲಿ ಏನೇನು ದೋಷವಿದೆ ಈ ಅನುಮಾನಗಳಲ್ಲಿ ಎಲ್ಲ ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಒಂದೊಂದಾಗಿ ಪರೀಕ್ಷೆ ಮಾಡಿಕೊಂಡು ಅಲ್ಲಿ ನಿರಸನ ಮಾಡ್ತಾರೆ. ಇಲ್ಲಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಇನ್ನು ವಿಸ್ತಾರವಾಗಿದೆ ಇದಕ್ಕೆ ವ್ಯಾಖ್ಯಾನಗಳು. ಯಾಕೆ ಅಂದರೆ ಅವರು ನ್ಯಾಯದಲ್ಲಿ ಬಹಳ ಬಹಳ ಪ್ರವೀಣರು. ಕೊತ್ತಮಂಗಲಂ ಸ್ವಾಮಿಗಳು ನ್ಯಾಯದರ್ಶನಲ್ಲಿ ಅತ್ಯಂತ ಪ್ರಬಲರು. ನ್ಯಾಯ, ಮೀಮಾಂಸಾ, ವೇದಾಂತ ಎಲ್ಲ ಅವರು ಬಲವಾಗಿ ಇದನ್ನೆಲ್ಲ ಸ್ಥಾಪನೆ ಇಲ್ಲಿ ವಿಚಾರ ಮಾಡ್ತಾರೆ. ಇದೆಲ್ಲ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ. ಇಲ್ಲಿ ಅವರು ಹೇಳೋದು, ಏವಂ ಬ್ರಹ್ಮಣ ಶ್ರುತ್ಯೇಕ ಸಮಧಿಗಮ್ಯತ್ವ ಪ್ರತಿಷ್ಠಾಪಯಿತು. ಬಾದರಾಯಣರ ಮತ ಏನು ಅಂದರೆ ಶಾಸ್ತ್ರಯೋನಿತ್ವಾತ್ ಅಂತ ಸೂತ್ರ, 3ನೇ ಸೂತ್ರದಲ್ಲಿ ಶಾಸ್ತ್ರದಿಂದಲೇ ತಿಳಿದಕ್ಕೆ ಸಾಧ್ಯ, ಈಶ್ವರನ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ, ಶಾಸ್ತ್ರವೇ ಪ್ರಮಾಣ. ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಮಾಡುವವನು ಯಾರೋ ಅವನು ಈಶ್ವರ ಅಂತ ಸ್ಥಾಪನೆ ಮಾಡಿ ಅದನ್ನು ನಾವು ಶಾಸ್ತ್ರಗಳಿಂದಲೇ ತಿಳಿಯಕ್ಕೆ ಸಾಧ್ಯ. ಇದೆಲ್ಲ ಅತೀಂದ್ರಿಯವಾದ ವಿಷಯಗಳು. ಪ್ರತ್ಯಕ್ಷ ಅನುಮಾನ ಅಥವಾ ಅರ್ಥಾಪತ್ತಿಯೋ ಎಲ್ಲವೂ ಕೂಡ ಅದರಲ್ಲಿಯೇ ಅಂತರ್ಗತ. ಹಾಗೂ ಯಾವುದು ಕೂಡ ಅತೀಂದ್ರಿಯವಾದ ವಿಷಯವನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವೇದಗಳು ನಿತ್ಯವಾಗಿ ಅಪೌರುಷೇಯವಾಗಿ ಬಂದಿದೆ. ಅದು ಅದನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋಲ್ಲ. ಅಪರ್ಯನುಯೋಜ್ಯ ಅಂತ ವೇದದಲ್ಲಿ ಹೇಳಿರುವ ವಿಷಯವನ್ನು ಬೇರೆ ಪ್ರಮಾಣಗಳಿಂದ ತಳ್ಳಿ ಹಾಕೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅದೆಲ್ಲವೂ ಕೂಡ ಸ್ವತಃ ಪ್ರಮಾಣ. ಆ ಸ್ವತಃ ಪ್ರಮಾಣ ಅನ್ನೋದನ್ನು ಜೈಮಿನಿಗಳು ಹೇಳಿದ್ರು, ಸ್ವತಃ ಪ್ರಮಾಣ ಅಂತ ಹೇಳಿದ್ರು. ಅವರೇ ಹೇಳಿದ್ದಾರೆ ಸ್ವತಃ ಪ್ರಮಾಣ ಅಂತ ಹೇಳಿಬಿಟ್ಟು. ಆದ್ದರಿಂದ ಪೂರ್ವ ಮೀಮಾಂಸಕರು ವೇದ ಪ್ರಾಮಾಣ್ಯ ಒಪ್ಕೊಳ್ತಾರೆ ಪೂರ್ಣವಾಗಿ. ಆದರೆ ಸೃಷ್ಟಿ ಪ್ರಳಯ ಅನ್ನೋದು ಪೂರ್ಣವಾಗಿದೆ ಅಂತ ಒಪ್ಕೊಳ್ಳೋದಿಲ್ಲ. ಅದು ಅವರ ಮತದಲ್ಲಿ ಹಾಗೆ ಆ ರೀತಿ ಒಪ್ಕೊಳ್ತಾರೆ ಅವರು. ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ವೇದದಲ್ಲಿ ಸೃಷ್ಟಿ ಪ್ರಳಯ ಎಲ್ಲ ಹೇಳಿರೋದ್ರಿಂದ ನಾವು ಅದನ್ನು ಒಪ್ಕೊಳ್ತೀವಿ. ಇವರು ಹೇಳೋದೇನೆಂದರೆ ಶ್ರುತ್ಯೇಕ ಸಮಧಿಗಮ್ಯತ್ವ ಪ್ರತಿಷ್ಠಾಪಯಿತಂ ಬ್ರಹ್ಮಣ ವಾಚ್ಯತ್ವ ವೇದ್ಯತ್ವಂಚ ಪ್ರಸಾದ್ಯ ವಾಚ್ಯತ್ವ ವೇದ್ಯತಾಂಚ ಸ್ವಯಂ ವಿದರ್ತಿ ಬ್ರಹ್ಮಣೋನುಷ್ಠವಾಂತಹ ಅಂತ ಒಂದು ಶ್ಲೋಕದಲ್ಲಿ ಹಿಂದೆ ಬಂತು. ಶ್ರುತಿಗಳು ನೇರವಾಗಿ ಬ್ರಹ್ಮಣಿಗೆ ವಾಚ್ಯತ್ವವೂ ಇದೆ, ವೇದ್ಯತ್ವವೂ ಇದೆ. ಅದೆರಡೂ ಕೂಡ ಹೇಳಬಹುದು. ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ, ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿದಾಗ ವಾಕ್ಯನಿಂದಲೂ ಮನಸ್ಸಿನಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ. ತಿಳಿಯಕ್ಕೆ ಸಾಧ್ಯವಾಗಿದೆ, ಇದು ಹಿಂತಿರುಗಿ ಬಂದುಬಿಡ್ತು ಅಂತ ಹೇಳಿದ್ರೆ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಅರ್ಥ ಮಾಡಬೇಕು. ಯಾಕೆ ಅಂದರೆ ಶ್ರುತಿಯೇ ತಿಳಿಯಬೇಕು ಅಂತ ಹೇಳುತ್ತೆ. ಬ್ರಹ್ಮನ ವಿಷಯದಲ್ಲಿ ಎಷ್ಟೋ ಅವನ ಗುಣಗಳನ್ನೆಲ್ಲ ವರ್ಣನೆ ಮಾಡುತ್ತೆ ಶ್ರುತಿ. ಬ್ರಹ್ಮನನ್ನ ವೇದ ಉಪಾಸೀತ ಧ್ಯಾಯಿತ ತಿಳಿದುಕೊಳ್ಬೇಕು ಅಂತ ಹೇಳುತ್ತೆ ಶ್ರುತಿ. ಆದ್ದರಿಂದ ತಿಳಿಯಕ್ಕೆ ಸಾಧ್ಯ, ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಅಪ್ರಾಪ್ಯ ಮನಸ ಸಹ ಅಂತ ಹೇಳಿದ್ರು. ಸಹ ಅಂತ ಹೇಳಿದ್ರೆ
ಸಹಯೋಗಿ ಅಪ್ರಧಾನೆ ಅಂತ ಅಲ್ಲಿ ವ್ಯಾಕರಣ ಸೂತ್ರ. ಸಹ ಅಂತ ಬಂದರೆ ಸೆಕೆಂಡ್ರಿ. ಮನಸ್ಸು ಮೊದಲು ಹಿಂತಿರುಗಿಬಿಡ್ತಂತೆ, ಆಮೇಲೆ ವಾಕ್ ಹಿಂತಿರುಗ್ತು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ವಾಚೋ ನಿವರ್ತಂತೆ. ವಾಕು ಮನಸ್ಸಿನ ಜೊತೆಯಲ್ಲಿ ಅಂತ ಹೇಳಿದ್ರೆ ವಾಕ್ಗೆ ಸೆಕೆಂಡ್ ಪ್ಲೇಸು. ಮನಸ್ಸೇ ಮೊದಲು ಬಂದ್ಬಿಡ್ತು. ಮನಸ್ಸಿನಿಂದಲೇ ಊಹೆ ಮಾಡೋಕ್ಕಾಗೋದಿಲ್ಲ ಅಂದರೆ ವಾಕಿನಿಂದ ಹೇಳಕ್ಕೆ ಸಾಧ್ಯವೇ? ಪೂರ್ಣವಾಗಿ ಚಿಂತನೆ ಮಾಡಲು, ಹೇಳಲು, ವರ್ಣಿಸಲು ಸಾಧ್ಯವಿಲ್ಲ ಅಂತ ಅರ್ಥ. ಅದನ್ನು ಸ್ಥಾಪನೆ ಮಾಡಿದ್ರು. ವರ್ಣಿಸಲು ಸಾಧ್ಯ, ತಿಳಿಯಲು ಸಾಧ್ಯ, ಆದರೆ ಪೂರ್ಣವಾಗಿ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಅದು ಸಿದ್ಧಾಂತ. ಅದನ್ನು ಹಿಂದೆ ಶ್ಲೋಕಗಳನ್ನೆಲ್ಲ ಸಾಧನೆ ಮಾಡಿದ್ರು. ದೇವತಾ ವಿಶೇಷ ವಿಚಾರಂ ಪ್ರಸಂಗಾತಾಗತಂ ಪರಿಸಮಾಪ್ಯ. ಮತ್ತೆ ದೇವತಾ ವಿಶೇಷ, ಪರದೇವತಾ ಪಾರಮಾರ್ಥ್ಯ. ಪರದೇವತೆ ಯಾರು ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನೇ ಅನ್ನೋದನ್ನು ಕೂಡ ಸ್ಥಾಪನೆ ಮಾಡಿದ್ರು ಅನೇಕ ಶ್ಲೋಕಗಳಲ್ಲಿ. ಈಗ ಬ್ರಹ್ಮಣ ಶ್ರುತ್ಯೇಕ ಸಮಧಿಗಮ್ಯತ್ವ ಸ್ಥಾಪನಾಯ ಏವ ತಸ್ಯ ಅನುಮಾನಗಮ್ಯತ್ವ ನಿರಾಕರೋತಿ ವಿಸ್ತರೇಣ. ಶ್ರುತಿಯಿಂದಲೇ ಪರಮಾತ್ಮನನ್ನು ತಿಳಿಯೋಕ್ಕೆ ಸಾಧ್ಯ ಅನ್ನುವುದನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಅನುಮಾನದಿಂದ ನಾವು ಈಶ್ವರನನ್ನು ಊಹೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಿರಾಕರಣೆ ಮಾಡ್ತಾರೆ. ಇಲ್ಲಿ ಅನೇಕ ಶ್ಲೋಕಗಳಲ್ಲಿ ವಿಧ ವಿಧವಾಗಿ ನಿರಾಕರಣೆ ಮಾಡ್ತಾರೆ. ಈಶ್ವರ ಅದರಲ್ಲಿ ಸರ್ಗಾದೀನ ಮೊದಲಾದ್ರಿಂದ ಇಲ್ಲಿ ವಿವರಿಸ್ತಾರೆ. ಈಗ ಈಶ್ವರ ಅನುಮಾನಂಚ ಪ್ರಾಧಾನ್ಯೇನ ತ್ರಿವಿಧಂ. 3 ವಿಧವಾಗಿ ಅನುಮಾನ ಮಾಡ್ತಾರೆ, ಅವರು ಊಹೆ ಮಾಡ್ತಾರೆ. ವೇದ ಪ್ರಾಮಾಣ್ಯ ರಕ್ಷಣ ವಿಧಯ. ವೇದ ಪ್ರಾಮಾಣ್ಯವನ್ನು ರಕ್ಷಣೆ ಮಾಡುವುದು ಮೊದಲು. ವೇದ ಪ್ರವರ್ತಕನಾಗಿ ಆದ್ಯ ವೇದ ಪ್ರವರ್ತಕ ಅಂತ ಅವನನ್ನು ಊಹೆ ಮಾಡಬಹುದು ಅಂತ ಒಂದು. ಯಾಕೆ ಅಂದರೆ ಇದು ಆಚಾರ್ಯ ಗುರು, ಪ್ರಥಮ ಗುರುತಯ, ಜಗತ್ಕರ್ತೃತೆಯ ಆಚ, ಈ 3 ವಿಷಯವಾಗಿ ಹೇಳ್ತಾರೆ. ಪ್ರಾಮಾಣ್ಯವನ್ನು ರಕ್ಷಣೆ ಮಾಡೋದು ಅವನೇ ಮಾಡೋಕ್ಕೆ ಸಾಧ್ಯ. ಅವನ ಜ್ಞಾನ ನಿತ್ಯವಾದ್ದರಿಂದ ಅವನು ಅದನ್ನು ಉಪದೇಶ ಮಾಡ್ತಾನೆ. ಅವನೇ ಪ್ರಥಮ ಆಚಾರ್ಯ. ಮತ್ತೆ ಜಗತ್ತಿನ ಸೃಷ್ಟಿ ಮಾಡಿದವನು ಅವನೇ. ಇದೆಲ್ಲ ಅನುಮಾನಗಳನ್ನು ಪ್ರಯೋಗ ಮಾಡ್ತಾರೆ. ಅದನ್ನು ಅದು ಉದಯನಾಚಾರ್ಯರು ನ್ಯಾಯ ಕುಸುಮಾಂಜಲಿಯಲ್ಲಿ ಹೇಳ್ತಾರೆ. ಪ್ರಮಾಯಾ ಪರತಂತ್ರತ್ವಾತ್ ಸರ್ಗ ಪ್ರಳಯ ಸಂಭವಾತ್ ತದನ್ಯಸ್ಮಿನ್ ಅನಾಶ್ವಾಸಾತ್ ನ ವಿಧಾತುರ ಸಂಭವ. ವಿಧಾತು ಅಸಂಭವ ನ ಅಂತ ಅರ್ಥ. ಅಂದರೆ ಈಶ್ವರ ಇಲ್ಲ ಅನ್ನೋದು ಹೇಳೋಕ್ಕಾಗೋದಿಲ್ಲ, ಈಶ್ವರ ಇದ್ದಾನೆ ಅಂತ ಒಪ್ಕೊಳ್ಬೇಕು. ಯಾಕೆ ಅಂದರೆ ಸರ್ಗ ಪ್ರಳಯ ಎಲ್ಲ ಸಂಭವ. ಯಾಕೆ ಅಂದರೆ ಸಂತತಿತ್ವಾತ್, ಸಂತತಿ ಆದ್ದರಿಂದ ಎಲ್ಲವೂ ಉಚ್ಛಿನ್ನವಾಗಬೇಕು. ಒಂದು ಸತಿ ಎಲ್ಲ ಸೃಷ್ಟಿ ಆಗಬೇಕು. ಇದೆಲ್ಲವೂ ಕೂಡ ಪರತಂತ್ರ. ಪ್ರಮಾಯ ಪರತಂತ್ರತ್ವಾತ್. ಪ್ರಮಾ ಅಂತ ಹೇಳಿದ್ರೆ ಪ್ರಮಾಣದಿಂದ ಉಂಟಾಗುವ ಜ್ಞಾನ. ಅದು ಒಬ್ಬ ಉಪದೇಶ ಮಾಡಿದ್ರೇ ಸಾಧ್ಯ. ಪ್ರಮಾಣ ಇರಬೇಕು. ಆ ಪ್ರಮಾಣವನ್ನು, ವೇದ ಪ್ರಮಾಣವನ್ನು ಒಬ್ಬರು ಉಪದೇಶ ಮಾಡೋನಿದ್ರೆ ಅದರ ಮೂಲಕ ವೇದ ಸಾಧನ, ಅದರಿಂದ ನಮಗೆ ಪ್ರಮೇಯ ಉಂಟಾಗುತ್ತೆ, ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಉಂಟಾಗೋಕ್ಕೆ ಸಾಧನ ವೇದಗಳು. ವೇದಗಳಿಲ್ಲದೆ ಜ್ಞಾನ ಉಂಟಾಗಕ್ಕೆ ಸಾಧ್ಯವಿಲ್ಲ. ಆ ವೇದವನ್ನು ಯಾರೋ ಉಪದೇಶ ಮಾಡಿದ್ರೇ ಸಾಧ್ಯ. ಉಪದೇಶ ಮಾಡಿದವನು ಈಶ್ವರ. ಹೀಗೆಲ್ಲ ಅವರು. ಯಾಕೆ ಅಂದರೆ ಪ್ರಮಾಯ ಪರಮಾತ್ಮಕ ಜ್ಞಾನಸ್ಯ ಪರತಂತ್ರತ್ವಾತ್ ಸ್ವೋತ್ಪತ್ತವು. ಜ್ಞಾನ ಅನ್ನೋದು ಪರತಃ ಅಂತ ಹೇಳ್ತಾರೆ ಅವರು. ಪರತಂತ್ರತ್ವಾತ್ ನಮಗೆ ಜ್ಞಾನ ಉಂಟಾಗೋಕ್ಕೆ ಇನ್ನೊಂದರ ಅವಶ್ಯಕತೆ ಇದೆ ಅಂತ ಹೇಳಿ ಇದೆಲ್ಲ ಪರತಃ ಅಂತ ಹೇಳಿದ್ರು. ಪ್ರಾಮಾಣ್ಯವಾದಗಳು ಅಂತಲೇ ಒಂದು ವಿಸ್ತಾರವಾದ ಟಾಪಿಕ್. ಅದು ದೊಡ್ಡ ವಿಷಯ. ಅದು ಪ್ರಾಮಾಣ್ಯವಾದ ಅಂತ ಹೇಳಿಬಿಟ್ಟು ನ್ಯಾಯದರ್ಶನದಲ್ಲಿ ಅದು ವಿಸ್ತಾರವಾಗಿ ಮಾಡ್ತಾರೆ. ಪ್ರಾಮಾಣ್ಯಂ ಪರತಃ ಅಂತ ಹೇಳಿದ್ರು ಅವರು. ನಾವು ಹೇಳಿದ್ವಿ ಪ್ರಾಮಾಣ್ಯ ಸ್ವತಃನೇ. ಸ್ವತಃ ನಮಗೆ ಗೊತ್ತಾಗುತ್ತೆ ಪ್ರಾಮಾಣವೋ ಇಲ್ಲವೋ ಅಂತ ಹೇಳಿಬಿಟ್ಟು ಅವರು ಪರತಃ ಅಂತ ಹೇಳ್ತಾರೆ. ಅದು ಪ್ರಮಾ ಉತ್ಪನ್ನವಾಗಬೇಕಾದ್ರೆ ಇನ್ನೊಬ್ಬರ ಮೂಲಕ ಆಗಬೇಕು. ಸ್ವಗತ ಪ್ರಾಮಾಣ್ಯೇ ಚ ಪರತಂತ್ರತ್ವಾತ್ ವಿಧಾತು ಈಶ್ವರಸ್ಯ ಅಸಂಭವ ಅಭಾವ ಈಶ್ವರೇ ವರ್ತತೆ. ಆದ್ದರಿಂದ ಈಶ್ವರನು ಇದ್ದಾನೆ ಅನ್ನೋದು ವೇದ ಹೇಳುತ್ತೆ. ವೇದ ಉಪದೇಶ ಮಾಡಿದವನೊಬ್ಬ ಇರಬೇಕು. ಅವನು ಈಶ್ವರನೇ ಆಗಿರಬೇಕು, ಎಲ್ಲ ತಿಳಿದಿರೋವನಾಗಿರಬೇಕು. ಅದು ಎಲ್ಲ ಕೇಂದ್ರ ವೇದವು ಜ್ಞಾನ ರಾಶಿ. ಆದ್ದರಿಂದ ಈ ವಿಷಯವನ್ನು, ಪ್ರಾಮಾಣ್ಯವಾದವನ್ನು ಬುದ್ಧಿಸರದಲ್ಲಿ ವಿವರಿಸ್ತಾರೆ. ಪ್ರಾಮಾಣ್ಯವಾದದ ವಿಷಯ ಕಡೆಯಲ್ಲಿ ಬರುತ್ತೆ. ಬುದ್ಧಿಸರ. ಆ ಬುದ್ಧಿಸರ ಅಂತ ಹೇಳೋದು ನಾಯಕ ಸರ ಆದಮೇಲೆ ಬರೋದು. ಬಹಳ ವಿಸ್ತಾರವಾದದ್ದು, ಬಹಳ ಕಠಿಣವಾದ ಭಾಗ. ಅದರಲ್ಲಿ ಜ್ಞಾನದ ವಿಷಯವೆಲ್ಲ ಬರುತ್ತೆ. ಪ್ರಾಮಾಣ್ಯವಾದಗಳು ಅಲ್ಲಿ ಬರುತ್ತೆ.
ಸರ್ಗ ಪ್ರಲಯ ಸಂಭವಾತ್ ಅಂದ್ರು. ಮೊದಲು ಹೇಳ್ತಾರೆ ತತ್ರ ಆದ್ಯಂ ಪ್ರಾಮಾಣ್ಯಸ್ಯ ಸ್ವತಃಸ್ಥಾಪನಾತ್ ಬುದ್ಧಿಸರೇ ನಿರಸಿಷ್ಯತಿ. ಬುದ್ಧಿಸರದಲ್ಲಿ ಹೇಳ್ತಾರೆ ಪ್ರಾಮಾಣ್ಯ ಸ್ವತಃ ಅಂತ ಹೇಳ್ಬಿಟ್ಟು, ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಅಂತ ನಾವು ಒಪ್ಕೊಳ್ತೀವಿ. ಮೀಮಾಂಸಕರು ಒಪ್ಕೊಳ್ಳೋದು ಹಾಗೆಯೇ, ಅದನ್ನ ನಾವು ಹಾಗೆಯೇ ಒಪ್ಕೊಳ್ತೀವಿ. ಅವ್ರು ಹೇಳಿದ್ರು ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಸ್ವತಃ ಅಂತ ಹೇಳ್ತಾರೆ. ಕೆಲವರು ಎರಡೂ ಪರತಃ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಬೇರೆ ಬೇರೆ ವಿಧವಾಗಿ ಪ್ರಾಮಾಣ್ಯವಾದಗಳು ಬುದ್ಧಿಸರದಲ್ಲಿ ಬರುತ್ತೆ ವಿಸ್ತಾರವಾಗಿ. ಅದನ್ನ ಇಲ್ಲಿ ವಿಚಾರ ಮಾಡಿಲ್ಲ. ಈಗ ಎರಡನೆಯ ಅನುಮಾನವನ್ನ ದೂಷಣೆ ಮಾಡ್ತಾರೆ. ಪ್ರಥಮ ಗುರುತಯ ಅಂತ ಹೇಳೋದು. ಸರ್ಗಾದಿ ಅಕಾಲೀನ ವೇದೋಪದೇಶ ತದವಿಜ್ಞ ಪುರುಷಕರ್ತಕ, ಅದನ್ನು ತಿಳಿದ ಪುರುಷನಿಂದ ಮಾಡಲ್ಪಟ್ಟಿರ್ಬೇಕು. ಯಾಕೆ ಅಂದ್ರೆ ಅದು ಉಪದೇಶತ್ವಾತ್. ಉಪದೇಶ ಅಂತ ಹೇಳಿದ್ರೆ ಒಬ್ಬ ತಿಳಿದವನು ಹೇಳುವುದೇ ಉಪದೇಶವಾಗುತ್ತೆ. ತಿಳಿದೇ ಇರೋವನು ಉಪದೇಶ ಮಾಡೋಕ್ಕಾಗೋದಿಲ್ಲ. ಅವನಿಗೆ ಜ್ಞಾನವಿರಬೇಕು, ಅದನ್ನ ಉಪದೇಶ ಮಾಡ್ತಾನೆ. ಉಪದೇಶವೇ ಆದ್ದರಿಂದ ಇದು ಒಂದು ಅನುಮಾನ. ಭಾರತ ಆದಿ ಉಪದೇಶವತ್, ಭಾರತ ಮಹಾಭಾರತವನ್ನ ವ್ಯಾಸರು ಉಪದೇಶ ಮಾಡ್ತಾರೆ. ವ್ಯಾಸರು ಹೇಳಿದ್ರಿಂದ ನಮಗೆ ತಿಳಿಯಿತು, ಅದರ ವಿಷಯವೆಲ್ಲ ಅವ್ರಿಗೆ ತಿಳಿದಿತ್ತು. ಹಾಗೆಯೇ ವೇದವನ್ನು ತಿಳಿದವನು ಒಬ್ಬ ಇರಬೇಕು, ಅವನು ಅದನ್ನು ಉಪದೇಶ ಮಾಡಿರಬೇಕು. ಇದು ಭಾರತದಂತೆ ಇದು ಒಂದು ಉಪದೇಶ. ಆದ್ದರಿಂದ ಇದು ಕೂಡ ಇದನ್ನು ತಿಳಿದವನು ಒಬ್ಬ ಈಶ್ವರ ಅನ್ನೋದು ಇರಬೇಕು. ವೈದಿಕ ಪರಂಪರಾತು ಗುರು ಶಿಷ್ಯ ಪರಂಪರಾ ಆದ್ಯ ಪರ್ಯಂತಮಾಗತ ದೃಶ್ಯತೆ. ಮೊದಲಿಂದ ಕೂಡ ಗುರು ಶಿಷ್ಯ ಪರಂಪರೆಯಲ್ಲೇ ಬರ್ತಾ ಇದೆ. ಅದರಲ್ಲಿ ಆದ್ಯತನಸ್ತು ಉಪದೇಶ ಗುರುಪೂರ್ವಕ. ಮೊದಲು ಉಪದೇಶ ಯಾರು ಮಾಡಿದ್ರು? ಆಚಾರ್ಯರಿಂದಲೇ ಆಗಿರಬೇಕು. ಗುರುವರಪಿ ತದ್ಗುರುಪೂರ್ವಕ. ಒಬ್ಬ ಗುರುಗೆ ಇನ್ನೊಬ್ಬ ಗುರು, ಅವನಿಗೆ ಇನ್ನೊಬ್ಬ ಗುರು, ಅವನಿಗೆ ಇನ್ನೊಬ್ಬ ಗುರು, ಈ ರೀತಿ ಪರಂಪರೆಯಾಗಿ ಹೋದರೆ ಪರಂಪರೆಯಾಗಿ ವೇದೋಪದೇಶವು ಬರ್ತಾ ಇದೆ. ಪರಂತು ಪ್ರಳಯಾನಂತರ ಸೃಷ್ಟವು ಪ್ರಥಮೋಪದೇಶ ಕೇನ ಕೃತಃ. ಎಲ್ಲ ಪ್ರಳಯವಾಗ್ಬಿಟ್ಟ ಮೇಲೆ ಮೊದಲು ಉಪದೇಶ ಯಾರು ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರೆ, ಪುರುಷಾಂತರ ಅಭಾವಾತ್, ಬೇರೆ ಯಾವ ಪುರುಷರು ಇರೋದಿಲ್ಲ ಪ್ರಳಯದಲ್ಲಿ, ಎಲ್ಲರೂ ಲಯವಾಗ್ಬಿಡ್ತಾರೆ. ಆದ್ದರಿಂದ ಈ ವೇದವನ್ನು ತಿಳಿದ ತದಭಿಜ್ಞ ಕಶ್ಚಿತ್ ಪುರುಷ ಅವಶ್ಯಕ. ವೇದ ತಿಳಿದವನು ಒಬ್ಬ ಇದ್ರೆ ತಾನೇ ಇದು ಸಾಧ್ಯ ಮೊದಲು ಉಪದೇಶ ಮಾಡೋಕ್ಕೆ. ಮಿಕ್ಕವರೆಲ್ಲ ಲಯವಾಗ್ಬಿಟ್ಟಿರೋದ್ರಿಂದ ಯಾರೋ ಒಬ್ಬರು ಇರಬೇಕು, ಒಬ್ಬರು ಉಳ್ಕೊಂಡಿರ್ಬೇಕು. ಅವ್ರು ಉಳ್ಕೊಂಡಿದ್ರೆ ಮಾತ್ರವೇ ವೇದ ಉಪದೇಶ ಮಾಡೋಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಈ ಆಚಾರ್ಯ ಪರಂಪರೆ ಸಾಧ್ಯವೇ ಆಗೋದಿಲ್ಲ. ಇವಾಗ ಅದೇ ರೀತಿಯಲ್ಲೇ ಕಂಡು ಬರುತ್ತೆ ಆಚಾರ್ಯ ಶಿಷ್ಯ ಪರಂಪರೆ. ಯಾವತ್ತೂ ಹೀಗೆ ಇರಬೇಕದು. ಹೀಗೆ ಇದ್ದಿದ್ರಿಂದ ಪ್ರಳಯವಾದ ಮೇಲೆ ಯಾರೂ ಇಲ್ಲದೆ ಇರೋದ್ರಿಂದ ಯಾರೋ ಒಬ್ಬರು ಇದ್ದಿರಬೇಕು ಉಪದೇಶ ಮಾಡೋಕ್ಕೆ. ಇಲ್ಲದೆ ಹೋದರೆ ಈ ಪರಂಪರೆ ಅನ್ನೋದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಂದು ಆಚಾರ್ಯ ಶಿಷ್ಯ ಪರಂಪರೆಯಿಂದಲೇ ಬರ್ತಾ ಇದೆ. ಆ ಒಬ್ಬ ಯಾರು ಅಂತ ಹೇಳಿದ್ರೆ ಸರ್ವೇಶ್ವರ ಸರ್ವಜ್ಞತ್ವೇ ಸತಿ ಚೇತನತ್ವಂ ಈಶ್ವರ ಲಕ್ಷಣಂ. ಇದು ಅವರೆಲ್ಲ ಹೇಳುವ ಈಶ್ವರ ಲಕ್ಷಣ. ಸರ್ವಜ್ಞತ್ವೇ ಸತಿ ಚೇತನತ್ವಂ, ಸರ್ವಜ್ಞನಾಗಿದ್ದಾನೆ, ಚೇತನನೂ ಆಗಿದ್ದಾನೆ ಅಂತ ನಾವು ಈಶ್ವರನನ್ನ ಸ್ಥಾಪನೆ ಮಾಡ್ತೀವಿ. ಮಹಾಭಾರತಾದಿ ಉಪದೇಶ ದೃಷ್ಟಾಂತ. ಮಹಾಭಾರತ ಮೊದಲಾದದೇ ದೃಷ್ಟಾಂತ. ಲೌಕಿಕವಾದ ದೃಷ್ಟಾಂತವನ್ನು ಕೊಟ್ಟು ಅಪೌರುಷೇಯವಾದ ವೇದಕ್ಕೆ ಅದಕ್ಕೆ ತಿಳಿಸ್ತಾರೆ. ಇಲ್ಲಿ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ವ್ಯಾಪ್ತಿ ಇಲ್ಲ, ಆದರೆ ಅನುಮಾನದಿಂದ ಹಾಗೆ ಸಾಧಿಸ್ತಾರೆ ಇದನ್ನು ಹೇಳಿ. ಇದಕ್ಕೆ ನಾವು ಪ್ರತಿವಾದ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಪ್ರತಿತರ್ಕಕ್ಕೂ ಉತ್ತರ ಕೊಡೋ ಹಾಗಿರಬೇಕು ಎಲ್ಲಕ್ಕೂ ಕೂಡ. ಅದಕ್ಕೆ ಏನು ಹೇಳೋಕ್ಕಾಗೋದಿಲ್ಲ ಅವರು. ಪ್ರಥಮೋ ಹಿ ಭಾರತೋಪದೇಶ ತದಭಿಜ್ಞ ವ್ಯಾಸ ಮೂಲಕ ಸರ್ವಸಮ್ಮತ. ಮಹಾಭಾರತವನ್ನು ಉಪದೇಶ ಮಾಡಿದವರು, ಮಹಾಭಾರತವನ್ನು ತಿಳಿದಿದ್ದ ವ್ಯಾಸರು. ಅಭಿಜ್ಞ ತದಭಿಜ್ಞ ಅಂದರೆ ಅದನ್ನು ತಿಳಿದವರು ವ್ಯಾಸರು. ಮೊದಲು ಭಾರತದ ಉಪದೇಶ ಅದನ್ನು ತಿಳಿದಿದ್ದ ವ್ಯಾಸರ ಮೂಲವಾಗಿ ಆಗಿದೆ. ಎಲ್ಲರೂ ಒಪ್ಕೊಳ್ಳೋ ವಿಷಯ ಇದು. ಏವಮೇವ, ಹೀಗೆಯೇ ತತ್ತಾದೃಶ ವೇದೋಪದೇಷ್ಟೃತ್ವಂ, ಈ ರೀತಿಯಾದ ವೇದದ ಒಂದು ಉಪದೇಶವು ಕೂಡ ಸರ್ವಜ್ಞ ಪುರುಷಂ ಅಂತರ ನ ಸಂಭವತಿ. ವೇದದಲ್ಲಿ ಎಲ್ಲ ಜ್ಞಾನವೂ ಅಡಗಿರೋದ್ರಿಂದ ಸರ್ವಜ್ಞನಾದ ಈಶ್ವರ ಒಬ್ಬ ಪುರುಷನೇ ಇರಬೇಕು. ಒಬ್ಬ ಸರ್ವಜ್ಞನಾದ ಪುರುಷ ಇಲ್ಲದೆ ಹೋದರೆ ಆಗೋದಿಲ್ಲ. ಆದ್ದರಿಂದ ವೇದೋಪದೇಷ್ಟತೆಯ ಸರ್ವಜ್ಞ ಪುರುಷ ಸಿದ್ಧಿ.
ವೇದದಲ್ಲಿರುವ ಎಲ್ಲವನ್ನು ತಿಳಿದವ ಯಾರೋ ಒಬ್ಬ ಒಂದು ಗ್ರಂಥ ಉಪದೇಶ ಮಾಡಬೇಕಾದ್ರೆ ಆ ಗ್ರಂಥದಲ್ಲಿರುವ ಸರ್ವವನ್ನು ಅವನು ತಿಳಿದಿರಬೇಕು. ಇಲ್ಲದೆ ಹೋದರೆ ತಿಳಿಯಕ್ಕೆ ಸಾಧ್ಯವಿಲ್ಲ, ಅವನು ಉಪದೇಶ ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಅಧಿಕವಾದ ವಿಷಯವನ್ನು ತಿಳಿದಿರಬೇಕು. ಇಲ್ಲದೆ ಹೋದರೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ಅವನು ಸರ್ವಜ್ಞ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಇಲ್ಲದೆ ಹೋದರೆ ವೇದವನ್ನು ಉಪದೇಶ ಮಾಡೋಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ. ಸರ್ಗಾದೀನಾಂ ಸರ್ಗಪ್ರಳಯಾದೀನಾಂ ಅಸಿದ್ಧೌ ತತ್ಸಾಧಕ ಪ್ರಮಾಣ ಅಭಾವೇನ ಅಸಿದ್ಧೌ ಸತ್ಯಾಂ. ಸರ್ಗ ಪ್ರಳಯಗಳೇ ಅಸಿದ್ಧಿ. ನಿಮಗೆ ಅನುಮಾನದಿಂದ ಹೇಗೆ ಸಾಧಿಸ್ತೀರಾ ಸರ್ಗ ಪ್ರಳಯ ಇದೆ ಅಂತ? ಸಾಧಿಸಕ್ಕಾಗೋದಿಲ್ಲ ನೀವು. ನಿಗಮಗಿರಾಂ ಸಂಪ್ರದಾಯ ವೇದೋಪದೇಶಾನಾಂ ಪರಂಪರಾ ನಹಿ ಭಜ್ಯತೆ ನಹಿ ಭಗ್ನಾ ಭವತಿ. ಈ ಸಂಪ್ರದಾಯ ಅನ್ನೋದು ಅದರಿಂದ ನಾಶವಾಗಬೇಕಾಗಿಲ್ಲ. ಸರ್ಗ ಪ್ರಳಯ ಇಲ್ಲದೆ ಹೋಗಲಿ, ಸಂಪ್ರದಾಯ ಇರಲಿ. ಇದಕ್ಕೇನು ಉತ್ತರ ಕೊಡ್ತೀರಾ ನೀವು ಅಂದರೆ ಹೇಳಕ್ಕಾಗೋದಿಲ್ಲ. ಅವರು ಸರ್ಗಾದಿ ಅಕಾಲಾಯನ ವೇದೋಪದೇಶ ಕಿಲ ಉಕ್ತ ಅನುಮಾನೇ ಪಕ್ಷ. ಪಕ್ಷ ಯಾವುದು ಈ ಅನುಮಾನದಲ್ಲಿ? ವೇದೋಪದೇಶ ಸೃಷ್ಟಿಯ ಕಾಲದಲ್ಲಿ ವೇದವನ್ನು ಉಪದೇಶ ಮಾಡಿದವನು ಪಕ್ಷ. ಪ್ರಳಯ ಸಿದ್ಧವಾದರೆ ಮಾತ್ರ ಪ್ರಳಯ ಸಿದ್ಧೆ ಅನಂತರಂ ಸೃಷ್ಟೇ ಅಪಿ ಅವಶ್ಯಕತೆಯ ತದಾ ವೇದೋಪದೇಶೋಪಿ ಕರ್ತವ್ಯ. ಮೊದಲು ಪ್ರಳಯ ಸಿದ್ಧಿಸಬೇಕು. ಪ್ರಳಯವನ್ನು ಮೊದಲು ಸ್ಥಾಪನೆ ಮಾಡಬೇಕು. ಅದು ಸ್ಥಾಪನೆ ಮಾಡಿದ್ರೆ ಆಮೇಲೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಒಪ್ಕೊಂಡು ಆದಾಗ ವೇದವನ್ನು ಉಪದೇಶ ಮಾಡಿದವನು ಅಂತ ನೀವು ಊಹೆ ಮಾಡ್ಬೋದು. ಪ್ರಳಯ ನಿಮಗೆ ಹೇಗೆ ಸಿದ್ಧಿಸುತ್ತೆ ಅನ್ನೋದು ಪ್ರಶ್ನೆಯಲ್ಲಿ. ಪ್ರಳಯಸ್ಯೈವ ಅಸಿದ್ಧವು. ಪ್ರಳಯವನ್ನೇ ನೀವು ಊಹೆ ಮಾಡೋಕ್ಕಾಗೋದಿಲ್ಲ. ಸರ್ಗಾದಿ ಅಕಾಲಸ್ಯ ಆದ್ಯ ವೇದೋಪದೇಶ ಕಥಂ ಸಿದ್ಧಿ. ಹೇಗೆ ಸಿದ್ಧಿಸುತ್ತೆ ನಿಮಗೆ? ನಹಿ ಪ್ರಳಯ ಕಸ್ಯಚಿತ್ ಅನುಭವ ಸಿದ್ಧ. ಯಾರಾದ್ರೂ ಅನುಭವ ಆಗಿದೆಯಾ ಪ್ರಳಯ ಅಂತ ಹೇಳೋದು ಲೋಕದಲ್ಲಿ? ಯಾರು ನೋಡಿಲ್ವಲ್ಲ. ಅತಏವ ಆದ್ಯ ವೇದೋಪದೇಶೋಪಿ ಅಸಿದ್ಧ. ಆದ್ದರಿಂದ ನೀವು ಮೊದಲು ವೇದವನ್ನು ಉಪದೇಶ ಮಾಡಿದವನು ಈಶ್ವರ ಅಂತ ನಿಮ್ಮ ಅನುಮಾನ ಸಾಧಿಸೋಕ್ಕೆ ಸಾಧ್ಯವಿಲ್ಲ. ತತಶ್ಚ ಆಶ್ರಯ ಅಸಿದ್ಧಿ. ಇದಕ್ಕೆ ಹೇತ್ವಾಭಾಸ ಇದು. ಆಶ್ರಯ ಅಸಿದ್ಧಿ ಅನ್ನೋದು ಒಂದು ಹೇತ್ವಾಭಾಸ. ಅಸಿದ್ಧ ಅಂತ ಹೇಳಿ ಅಸಿದ್ಧದಲ್ಲಿ ಆಶ್ರಯ ಸಿದ್ಧ ಮೊದಲಾದೆಲ್ಲ ಬೇರೆ ಬೇರೆ ವಿಭಾಗಗಳಿದೆ. ಆಶ್ರಯ ಸಿದ್ಧ ಅಂತ ಅರ್ಥ. ಇದಕ್ಕೆ ಇದು ಒಂದು ಹೇತ್ವಾಭಾಸ. ಅನುಮಾನ ನೋಡಿದ್ರೆ ಸರಿಯಾಗಿರೋ ಹಾಗಿದೆ, ಆದರೆ ಅದರಲ್ಲಿ ಹೇತುವು ಸದ್ಹೇತು ಅಲ್ಲ. ಇದು ಹೇತುವಂತೆ ತಿಳಿಯುತ್ತೆ ಅಷ್ಟೇ, ಕಂಡು ಬರುತ್ತೆ. ಹೇತುವದ ಆಭಾಸಂತೆ ಹೇತ್ವಾಭಾಸ ಅನ್ನೋದು ಅದೇ ನೈಯಾಯಿಕರು ಸೇರೋದು. ಇದು ಅಸಿದ್ಧಿ ಅಂತ ಹೇಳುವಂತಹ ಒಂದು ಹೇತ್ವಾಭಾಸ. ಅದಕ್ಕೆ ನಚ ಧಾತಾ ಯಥಾಪೂರ್ವ ಕಲ್ಪಯತೆ ಇತ್ಯತ್ರ ಯಥಾಪೂರ್ವಂ ಇತ್ಯನೇನ ಸೃಷ್ಟಿ ಪ್ರಳಯವು ಸಿದ್ಧವು. ಅವ್ರು ಹೇಳಿದ್ರು, ವೇದದಲ್ಲಿ ಹೇಳಿದ್ಯಲ್ಲ, ಧಾತಾ ಯಥಾಪೂರ್ವ ಕಲ್ಪಯತೆ ಸೂರ್ಯ ಚಂದ್ರಮಸೋ ಧಾತಾ ಯಥಾ ಪೂರ್ವಮ ಕಲ್ಪಯತೆ ದಿವಂಚ ಪೃಥಿವೀಂಚಾಂತರಿಕ್ಷಮಥೋ ಸುವಹ. ಸೃಷ್ಟಿ ಹೇಳುತ್ತೆ ಎಲ್ಲ ಮೊದಲು ಹೇಗಿತ್ತು ಹಾಗೆ ಸೃಷ್ಟಿ ಮಾಡ್ದ ಅಂತ ಹೇಳಿಬಿಟ್ಟು ಸಿದ್ಧಿಸುತ್ತಲ್ಲ ಅಂತ ನೀವು ಹೀಗೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಏವಂ ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಯುಣೋತಿ ತಸ್ಮೈ ಇತಿ ಪರಮಾತ್ಮನಃ ಚತುರ್ಮುಖಂ ಪ್ರತಿ ವೇದೋಪದೇಷ್ಟತ್ವಂ ಹಿ ಶ್ರುತಿಸಿದ್ಧಮಿತಿ ವಾಚ್ಯಂ. ಏವಂಚ ಅನ್ಯೋನ್ಯ ಆಶ್ರಯ ಪ್ರಸಂಗ. ನೀವು ವೇದದಿಂದ ಪ್ರಳಯ ಸಿದ್ಧಿಸುತ್ತೆ, ವೇದವು ಈಶ್ವರನಿಂದ ಸಿದ್ಧಿಸುತ್ತೆ. ಈಗ ಹೇಳಿದ್ರೆ ವೇದವನ್ನ ಯೋ ಬ್ರಹ್ಮಾಂಡಂ ವಿರುದ್ಧ ಚತುರ್ಮುಖ ಬ್ರಹ್ಮವನ್ನು ಸೃಷ್ಟಿ ಮಾಡಿ ವೇದವನ್ನು ಉಪದೇಶ ಮಾಡಿದ ಪರಮಾತ್ಮ ಚತುರ್ಮುಖನಿಗೆ ವೇದವನ್ನು ಉಪದೇಶ ಮಾಡಿದ. ಶ್ರುತಿಯಲ್ಲಿ ನಿಮಗೆ ಸಿದ್ಧವಾಗಿದೆ ಅಂತ ಹೇಳಿದ್ರೆ ಈ ಶ್ರುತಿಯೇ ಈಶ್ವರನನ್ನ ಹೇಳುತ್ತೆ. ಆ ಶ್ರುತಿಯಿಂದ ಪ್ರಳಯವನ್ನು ಸಾಧಿಸಿ ಪ್ರಳಯದಿಂದ ಸೃಷ್ಟಿಯನ್ನು ಅನುಮಾನ ಮಾಡಿ ಅನುಮಾನದಿಂದ ಈಶ್ವರನ ಉಪದೇಶ ಮಾಡಿದ ಅಂತ ಅನುಮಾನ ಮಾಡಿ ಮತ್ತೆ ಶ್ರುತಿಗೆ ಅಲ್ಲಿಗೆ ಬಂತು. ಇದು ಒಂದು ಚಕ್ರಕ ಇದು. ಆದ್ದರಿಂದ ಇದರಲ್ಲಿ ಏನು ಆಶ್ರಯ ಅನ್ಯೋನ್ಯ ಆಶ್ರಯ ಅನ್ನುವಂತಹ ದೋಷ. ಇದು ಮ್ಯೂಚುವಲ್ ಇಂಟರ್ಡಿಪೆಂಡೆನ್ಸ್ ಅಂತ, ಅದು ದೋಷ. ಅದು ಈಶ್ವರೋಪದಿಷ್ಟತ್ವಾತ್ ಖಲು ವೇದಾಹ ಪ್ರಮಾಣಂ ತತಶ್ಚ ಈಶ್ವರ ಸಿದ್ಧವು ವೇದ ಪ್ರಾಮಾಣ್ಯಂ ವೇದ ಪ್ರಾಮಾಣ್ಯ ಸಿದ್ಧವು ಈಶ್ವರ ಸಿದ್ಧಿ. ಇದೇ ಅನ್ಯೋನ್ಯಾಶ್ರಯ ದೋಷ. ಈಶ್ವರ ಉಪದೇಶವಾದ್ದರಿಂದ ವೇದದ ಪ್ರಮಾಣ,
ಈಶ್ವರನ ಸಿದ್ಧಿಸಿದ್ರೆ ವೇದದ ಪ್ರಾಮಾಣ್ಯ ಸಿದ್ಧಿಸುತ್ತೆ, ವೇದದ ಪ್ರಾಮಾಣ್ಯ ಸಿದ್ಧಿಸಿದ್ರೆ ಈಶ್ವರ ಸಿದ್ಧಿಸ್ತಾನೆ. ಇದು ಒಂದಕ್ಕೊಂದಕ್ಕೆ ಡಿಪೆಂಡ್ ಆಗಿದೆ. ಈಶ್ವರ ಮ್ಯೂಚುವಲ್ ಡಿಪೆಂಡೆನ್ಸು ಇದು. ವೇದದಲ್ಲಿ ಪ್ರಳಯ ಹೇಳಿರೋದ್ರಿಂದ ನಾವು ಪ್ರಳಯ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ, ವೇದ ಉಪದೇಶ ಮಾಡಿದವನು ಈಶ್ವರ ಅಂತ ಹೇಳಿದ್ರೆ, ಈ ಪ್ರಳಯದಿಂದ ವೇದದಲ್ಲಿ ಹೇಳಿರೋ ಪ್ರಳಯ ಹೇಗೆ ಪ್ರಮಾಣ ಆಗುತ್ತೆ ನಿಮಗೆ? ಯಾಕೆ ಅಂದರೆ ಈಶ್ವರ ಹೇಳಿರೋದ್ರಿಂದ. ಈಶ್ವರ ಹೇಗೆ ಸಿಗ್ತಾನೆ ಅಂತ ಹೇಳಿದ್ರೆ ವೇದೋಪದೇಶನಾಗಿ ಸಿಗ್ತಾನೆ. ಇದು ಒಂದಕ್ಕೊಂದಕ್ಕೆ ಡಿಪೆಂಡೆನ್ಸ್ ಆಯಿತು. ಈ ರೀತಿ ನಾವು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ವೇದವೇ ಎಲ್ಲವನ್ನು ತಿಳಿಸುತ್ತೆ. ವೇದ ಪ್ರಮಾಣದಿಂದಲೇ ತಿಳಿಯಕ್ಕೆ ಸಾಧ್ಯ. ನೀವು ಈಗ ಮಾಡೋ ಅನುಮಾನದಿಂದ, ಈ ಅನುಮಾನಗಳೆಲ್ಲ ಹೇತ್ವಾಭಾಸಗಳು ಅವರು ಹೇಳೋದು. ಇದನ್ನು ಯಾರು ವೇದಾಂತಿಗಳು, ಯಾವ ವೇದಾಂತಿಗಳು ಒಪ್ಕೊಳ್ಳಲ್ಲ ಅನುಮಾನ ಈಶ್ವರನನ್ನು. ಎಲ್ಲ ವೇದಾಂತಿಗಳಿಗೂ ಕೂಡ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಲ್ಲರಿಗೂ ಕೂಡ ಪೂರ್ತಿ ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ಶಾಸ್ತ್ರದಿಂದಲೇ ಇದೆಲ್ಲ ತಿಳಿಯಬಹುದೇ ಹೊರತು ಅನುಮಾನದಿಂದ ಸಾಧಿಸಕ್ಕೆ ಸಾಧ್ಯವಿಲ್ಲ. ನಾನು ಸರ್ಗ ಪ್ರಳಯವು ಅನುಮಾನೇನೈವ ಸಾಧಯಾಮಹ. ಸರ್ಗ ಸೃಷ್ಟಿ ಪ್ರಳಯವನ್ನು ನಾವು ಅನುಮಾನದಿಂದಲೇ ಸಾಧಿಸ್ತೀವಿ ಅಂತ ಹೇಳ್ತಾರೆ. ವಿಶ್ವಸಂತತಿ ಕದಾಚಿದುಚ್ಛಿದ್ಯತೆ ಸಂತತಿತ್ವಾತ್ ಪ್ರದೀಪ ಸಂತತಿವತ್ ಇತ್ಯನೇನ ಪ್ರಳಯ ಸಿದ್ಧ್ಯತಿ. ಇದನ್ನು ಅನುಮಾನದಿಂದಲೇ ಸಾಧಿಸ್ತೀವಿ. ಯಾಕೆಂದ್ರೆ ಅದು ಒಂದು ಸಂತತಿ, ಆದ್ದರಿಂದ ಯಾವತ್ತೂ ಮುಗಿಬೇಕು. ದೀಪದ ಸಂತತಿ ಮುಗಿಯುತ್ತಲ್ಲ, ಆ ರೀತಿ ಅದು ಒಂದು ಸಂತತಿ ಆದ್ದೆಲ್ಲ ಮುಗಿಬೇಕು ಅಂತ ಅವರಿಗೆ ಅನುಮಾನ ಮಾಡ್ತೀವಿ. ಏವಂ ಪ್ರಳಯಕಾಲಿಕಾ ಪರಮಾಣವಃ ಪುನಃ ಬ್ರಹ್ಮಾಂಡ ಆರಂಭಕಾಃ ಪರಮಾಣುತ್ವಾತ್ ಇದಾನೀಂತನ ಬ್ರಹ್ಮಾಂಡ ಆರಂಭಕ ಪರಮಾಣುತ್ಯನೇನ ಪುನಃ ಸೃಷ್ಟಿರಪಿ ಸಿದ್ಧ್ಯತಿ ಇತಿ ಆಶ್ರಯ ಸಿದ್ಧಿ. ಅವ್ರು ಹೇಳಿದ್ರು ಪರಮಾಣು ರೂಪದಲ್ಲಿ ಈಗ ಪಂಚಭೂತಗಳು ನೈಯಾಯಿಕರ ಮತದಲ್ಲಿ ಎಷ್ಟೋ ವಿಷಯಗಳು ವೇದಾಂತಕ್ಕೆ ವಿರುದ್ಧವಾಗಿದೆ. ಯಾಕೆಂದ್ರೆ ಅದೆಲ್ಲ ಅನುಮಾನದಿಂದಲೇ ಸ್ಥಾಪನೆ ಮಾಡ್ತಾರೆ. ಪಂಚಭೂತಗಳಲ್ಲಿ ಈಗ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇದೆ, ಪಂಚಭೂತಗಳಿದೆ. ಈ ಪಂಚಭೂತಗಳು ನಿತ್ಯವೋ ಅನಿತ್ಯವೋ ಅಂದರೆ ಪರಮಾಣು ರೂಪದಲ್ಲಿ ನಿತ್ಯ, ಕಾರ್ಯರೂಪದಲ್ಲಿ ಅನಿತ್ಯ. ಇದು ನೈಯಾಯಿಕರ ಮತ. ಆ ಪೃಥ್ವಿ ಪರಮಾಣುಗಳು ಯಾವತ್ತೂ ನಿತ್ಯವಾಗಿರುತ್ತೆ. ಆದರೆ ಪರಮಾಣುಗಳೆಲ್ಲ ಸೇರಿ ಪರಿಣಾಮವಾಗಿ ಪರ್ವತ, ಇದು ಪ್ರಪಂಚ ಇದೆಲ್ಲ ಉಂಟಾಗುತ್ತಲ್ಲ, ಪದಾರ್ಥಗಳು, ಇದೆಲ್ಲ ಅನಿತ್ಯ. ಯಾಕೆಂದರೆ ಇದೆಲ್ಲ ಸೃಷ್ಟಿಯಾಗುತ್ತೆ. ಪರಮಾಣು ಅನ್ನೋದು ನಿತ್ಯ. ಪರಮಾಣು ರೂಪದಲ್ಲಿ ಪೃಥ್ವಿ ಪರಮಾಣುಗಳು, ವಾಯು ಪರಮಾಣುಗಳು, ತೇಜಸ್ ಪರಮಾಣುಗಳು ಇದೆಲ್ಲ ನಿತ್ಯವಾಗಿರುತ್ತೆ ಅಂತ ಒಪ್ಕೊಂಡ್ರು ಅವರು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಳಯಕಾಲಿಕ ಪರಮಾಣವಃ, ಪರಮಾಣುಗಳು ನಿತ್ಯವಾದ್ದರಿಂದ ಪ್ರಳಯದಲ್ಲಿಯೂ ಇದೆ ಅದೆಲ್ಲ. ಪುನಃ ಬ್ರಹ್ಮಾಂಡ ಆರಂಭಕ, ಮತ್ತೆ ಬ್ರಹ್ಮಾಂಡವನ್ನು ಆರಂಭಿಸಿದಾಗ ಯಾಕೆ ಅಂದರೆ ಅದು ಪರಮಾಣುವಾದ್ದರಿಂದ. ಪರಮಾಣು ಅದು ನಿರವಯವಿ, ಅದಕ್ಕೆ ಒಂದು ಕಾರಣವಿಲ್ಲ, ನಿತ್ಯವಾಗಿರಬೇಕು ಪರಮಾಣು ಅಂತ ಹೇಳೋದು. ಆದರೆ ಅದು ಕಾರ್ಯವನ್ನು ಉತ್ಪತ್ತಿ ಮಾಡುತ್ತೆ. ನಿರವಯವಿಯಾದ ಎರಡು ಪರಮಾಣುಗಳು ಹೇಗೆ ಸೇರುತ್ತೆ? ಬ್ರಹ್ಮಸೂತ್ರದಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಿರಾಕರಣೆ ಮಾಡ್ತಾರೆ. ನೈಯಾಯಿಕರಲ್ಲಿ ಇದರೊಂದು ದೊಡ್ಡ ದೋಷ. ಕಣಾದರು ಅಂತ ಅವರಿಗೆ ವೈಶೇಷಿಕರು, ಕಣಾನ ಹತ್ತಿ ಅಂತ ಅವರು ಪರಮಾಣುವಾದಿಗಳು. ಪರಮಾಣುಗಳಿಂದಲೇ ಜಗತ್ ಸೃಷ್ಟಿಯನ್ನೇ ಹೇಳುವಂಥವರು. ಪರಮಾಣುಗಳು ಸೇರಿ ದ್ವಣುಕ ತ್ರಿಣುಕ ಹೀಗೆಲ್ಲ ಆಗಿ ಜಗತ್ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅವಯವವೇ ಇಲ್ಲದ ಎರಡು ಪರಮಾಣುಗಳು ಹೇಗೆ ಸೇರಿಕೊಂಡು ದ್ವಣುಕ ತ್ರಿಣುಕ ಎಲ್ಲ ಉಂಟಾಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲಿ. ಅದಕ್ಕೆ ಅವರು ಉತ್ತರ ಕೊಡೋಕ್ಕಾಗೋದಿಲ್ಲ. ಅದು ಯಾವುದೋ ಅದೃಷ್ಟ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಅದನ್ನೆಲ್ಲ ಅನುಮಾನದಿಂದ ಇಲ್ಲಿ ಸಾಧಿಸ್ತಾರೆ. ಆ ಅನುಮಾನ ಸೃಷ್ಟಿ ಹೇಳೋದಕ್ಕೆ ಅನುಮಾನ ಇದುವೇ. ಪ್ರಳಯಕಾಲಿಕ ಪರಮಾಣವಃ, ಪ್ರಳಯದಲ್ಲಿಯೂ ಪರಮಾಣುಗಳು ನಿತ್ಯವಾಗಿರೋದ್ರಿಂದ ಮತ್ತೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತೆ. ಪುನಃ ಬ್ರಹ್ಮಾಂಡ ಆರಂಭಕ. ಯಾಕೆ ಅಂದರೆ ಪರಮಾಣುತ್ವಾತ್, ಪರಮಾಣುವಾದ್ರಿಂದಲೇ ಅದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಸೃಷ್ಟಿಗೆ ಜಗತ್ತಿಗೆ ಪರಮಾಣುನೇ ಕಾರಣ, ಪರಮಾಣು ಕಾರಣವಾದಿಗಳು. ಇದಾನಿಂತನ ಬ್ರಹ್ಮಾಂಡ ಆರಂಭಕ ಪರಮಾಣುವತಿ. ಈಗಲೂ ಹಾಗೆ ಆಗ್ತಾ ಇದೆ. ಇಲ್ಲ ಆಟಮ್ಸಿಂದಲೇ ಎಲ್ಲ ಆಗುತ್ತೆ, ಈ ಮಾಲಿಕ್ಯೂಲ್ ಸೇರಿ ಒಂದಕ್ಕೊಂದು ಎಲ್ಲ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಸೈಂಟಿಸ್ಟ್ ಹೇಳೋದು ಅದೇ. ಇದತ್ಯನೇನ ಪುನಃ ಸೃಷ್ಟಿ ರೀತಿ ಸಿದ್ಧ್ಯತಿ ಇತಿನ ಆಶ್ರಯ. ಅಲ್ಲಿ ಅನ್ಯೋನ್ಯ ಆಶ್ರಯ ದೋಷವಿಲ್ಲ, ಪರಮಾಣು ನಿತ್ಯ ಅಂತ ನಾವು ಒಪ್ಕೊಂಡಿದ್ದೀವಿ. ಅದರಿಂದ ಆಗುತ್ತೆ ಸೃಷ್ಟಿ ಪ್ರಳಯ ಎಲ್ಲ.
ತತ್ಸಿದ್ಧೌ ಸೃಷ್ಟಿ ಪ್ರಳಯ ಸಾಧನೆ ಅನುಮಾನಂ ನ ಪ್ರಭವತಿ. ಇದು ನಾವು ಹೇಳಿದ್ವಿ, ಈ ಅನುಮಾನ ಸರಿಯಾದ ಅನುಮಾನವಲ್ಲ. ಇದು ಸರಿಯಾದ ಅನುಮಾನವಲ್ಲ. ಯಾಕೆ? ಯಸ್ಮಾತ್ ಇದಂ ಮುಕ್ತಾನುಮಾನಂ ವಿಪಕ್ಷೆ ವಿರೋಧಾಪಾದನೆ. ವಿಪಕ್ಷ ಬಾಧ ಅನ್ನೋದು ಇರಬಾರ್ದು ಅನುಮಾನಕ್ಕೆ. ವಿಪಕ್ಷ ಬಾಧೆ ಅನ್ನೋದು ಇರಬಾರ್ದು. ವಿಪಕ್ಷ ಬಾಧೆ ಇದ್ರೆ ನೀವು ಸಾಧಿಸಕ್ಕಾಗೋದಿಲ್ಲ ಅದನ್ನ. ಇಲ್ಲಿ ವಿಪಕ್ಷವನ್ನ ನಾವು ಹೇಳ್ತೀವಿ, ಹೇತುರಸ್ತು ಸಾಧ್ಯಂ ಮಾಸ್ತು ಅಂತ ಹೇಳಿ. ಹೇಗೆ ಅಂದ್ರೆ, ಈಗ ಒಂದು ಅಗ್ನಿ ಹೊಗೆಯನ್ನು ನೋಡಿ ಅಗ್ನಿಯನ್ನು ಊಹೆ ಮಾಡ್ತೀವಿ. ಹೊಗೆ ಇರೋದ್ರಿಂದ ಅಗ್ನಿ ಇರಬೇಕು ಅಂತ ಹೇಳಿದ್ರೆ, ಹೊಗೆ ಇರಲಿ ಅಗ್ನಿ ಇಲ್ಲದೆ ಹೋಗ್ಲಿ ಅಂತ ನಾವು ಅನುಮಾನ ಮಾಡಿದ್ರೆ ಅದು ವಿಪಕ್ಷ ಅನುಮಾನ ಅಂತ ಹೆಸರು, ಪ್ರತಿತರ್ಕ ಅಂತ ಹೆಸರು ಅದಕ್ಕೆ. ಹೊಗೆ ಇರೋದ್ರಿಂದ ಪರ್ವತಃ ವನ್ನಿಮಾನ್ ಧೂಮತ್ವಾತ್, ಧೂಮಃ ಅಸ್ತು ವನ್ನಿಹಿ ಮಾಸ್ತು ಅಂತ ನಾವು ವಾದ ಮಾಡ್ತೀವಿ. ಆಗ ಅವ್ರು ಹೇಳಿದ್ರು, ಇಲ್ಲ, ಧೂಮಕ್ಕೂ ಅಗ್ನಿಗೂ ಕಾರ್ಯಕಾರಣ ಭಾವ ಇದೆ. ಧೂಮ ಉತ್ಪನ್ನ ಆಗೋದೇ ಅಗ್ನಿಯಿಂದ. ಆದ್ದರಿಂದ ಧೂಮವಿದ್ದು ಅಗ್ನಿ ಇಲ್ಲದೆ ಕಾರ್ಯವಿದ್ದರೆ ಕಾರಣ ಇರಲೇಬೇಕು. ಆದ್ದರಿಂದ ಅಲ್ಲಿ ವ್ಯಾಪ್ತಿ ಇರೋದ್ರಿಂದ ಪ್ರತಿತರ್ಕ ಅನ್ನೋದು ನಿಲ್ಲೋದಿಲ್ಲ ಅಲ್ಲಿ. ಆದ್ದರಿಂದ ಅದು ಸರಿಯಾದ ತರ್ಕ. ಹೊಗೆಯನ್ನು ನೋಡಿ ಅಗ್ನಿಯನ್ನು ಊಹೆ ಮಾಡೋದು ಸರಿಯಾದ ತರ್ಕ. ಅಲ್ಲಿ ಕಾರ್ಯಕಾರಣ ಭಾವ ಎಲ್ಲ ಚೆನ್ನಾಗಿ ತಿಳಿಯುತ್ತೆ ನಮಗೆ. ಆದರೆ ಇಲ್ಲಿ ಹೇಳುವ ಅನುಮಾನ ಇವರು, ನಾವು ಹೇಳ್ತೀವಿ ಪ್ರತಿತರ್ಕ ಹೇಳ್ತೀವಿ ನಾವು, ಹೇತು ಅಸ್ತು ಸಾಧ್ಯಂ ಅಸ್ತು, ಸಂತತಿ ಆಗಿರಲಿ ವಿಚ್ಛೇದ ಇಲ್ಲದೆ ಇರಲಿ ಅಂತ ಹೇಳಿದ್ರೆ, ಸಂತತಿಗೂ ವಿಚ್ಛೇದಿಗೂ ಏನು ಸಂಬಂಧ ಹೇಳ್ತೀರಾ ನೀವು? ಸಂತತಿ ಆದ್ರಿಂದಲೇ ವಿಚ್ಛೇದ ಆಗುತ್ತೆ ಅಂತ ಹೇಳೋದು ನಿಮ್ಮ ಅಭಿಪ್ರಾಯ. ಅದಕ್ಕೇನು ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೆಂಗೆ ಡಿಸ್ಪ್ರೂವ್ ಮಾಡ್ತೀರಾ ನೀವು? ಅದಕ್ಕೇನು ಸಂಬಂಧ ಇಲ್ಲ ಅದಕ್ಕೂ ಇದಕ್ಕೂ. ಆದ್ದರಿಂದ ಅದು ಅವರು ಸುಮ್ಮನೆ, ಇದು ಹೇತ್ವಾಭಾಸ ಇದೆಲ್ಲ. ಅಪ್ರಯೋಜಕ ಶಂಕಾಯ, ಅಪ್ರಯೋಜಕ ಶಂಕೆ ಅಂತ ಹೆಸರು. ಬಾಧಶೂನ್ಯಂ ಅಪ್ರಯೋಜಕ ಶಂಕಾ ವಾರಕ ಬಾಧಕ ತರ್ಕಶೂನ್ಯಂ ಅತಃ ನ ಪ್ರಭವತಿ. ನಮ್ಮ ಈ ಅನುಮಾನವನ್ನ ಹೇತುರಸ್ತು ಸಾಧ್ಯಂ ಮಾಸ್ತು ನಾವು ಹೇಳ್ತೀವಿ, ಸಂತತಿಯಾಗಿರಲಿ ವಿಚ್ಛೇದ ಆಗದೆ ಇರಲಿ, ಇದಕ್ಕೆ ಹೇಗೆ ನೀವು ನಿರಾಕರಣೆ ಮಾಡ್ತೀರಾ ಇದನ್ನ ಅಂದ್ರೆ, ಅವರಿಗೆ ಅದನ್ನು ನಿರಾಕರಣೆ ಮಾಡುವ ಅನುಮಾನ ಹೇಳಕ್ಕಾಗೋದಿಲ್ಲ ಅವರು. ಆದ್ದರಿಂದ ಅವರ ಅನುಮಾನ ತಳ್ಳಿ ಹಾಕಿದಾಗ ಆಗುತ್ತೆ ಅಂತ ಇದೆಲ್ಲ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಇದು ಪ್ರಸಿದ್ಧವಾದ ಉದಾಹರಣೆ. ಪರ್ವತ ವನ್ನಿಮಾನ್ ಧೂಮಾತ್ ಕೃತೆ ಧೂಮಸ್ಯ ಸತ್ವಮಾತ್ರಾತ್ ವನ್ನಿನಾಪಿ ಭೌತವ್ಯಮಿತಿ ನಿಯಮಃ ನಾಸ್ತಿ ಇತಿ ಅಭಿಪ್ರಾಯೇಣ ಧೂಮೋಸ್ತು ವನ್ನಿಹಿಮಾಸ್ತು. ಹೊಗೆ ಇರಲಿ ವನ್ನಿ ಇಲ್ಲದೆ ಇರಲಿ, ಈ ಆಕ್ಷೇಪಕಸ್ಯ ಅಪ್ರಯೋಜಕ ಶಂಕಾಯಾಂ ಕೃತ. ಯದಿ ವನ್ನಿಹಿ ನ ಸ್ಯಾತ್ ಧೂಮೋಪಿ ನ ಸ್ಯಾತ್ ಧೂಮಸ್ಯ ವನ್ನಿಜನ್ಯತ್ವಾತ್, ವ್ಯನ್ಯಜನಕ ಭಾವ ಸಂಬಂಧ ಇದೆ ಅಲ್ಲಿ. ಆದ್ದರಿಂದ ಅದಕ್ಕೆ ಪರಿಹಾರವಿದೆ. ಆದರೆ ಸಂತತಿಗೂ ಮತ್ತೆ ವಿಚ್ಛೇದಕ್ಕೂ ಪರಿಹಾರವಿಲ್ಲ. ಪುನಃ ಪ್ರತಿತರ್ಕ ಹೇಳಕ್ಕಾಗೋದಿಲ್ಲ ಅವರು. ಯಾಕೆ ಅಂದರೆ ಅದು ನಿಯತವಾದ ಒಂದು ಸಂಬಂಧ ಹೇಳಕ್ಕಾಗೋದಿಲ್ಲ ಅಲ್ಲಿ. ಜನ್ಯಜನಕ ಭಾವ ಮೊದಲಾದದ್ದು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಅನುಮಾನದಿಂದ. ಆದ್ದರಿಂದ ಇದು ನೋಚ್ಯತೆ ತದ ಅನುಮಾನ ಪ್ರಮಾಣ ನ ಸ್ಯಾತ್. ಬಾಧಕ ಅದಕ್ಕೆ ಪರಿಹಾರ ಹೇಳದೆ ಹೋದ್ರೆ ಅನುಮಾನ ನಿಂತ್ಕೊಳ್ಳೋದಿಲ್ಲ, ತಳ್ಳಿ ಹಾಕಬೇಕಾಗುತ್ತೆ. ಇದೆಲ್ಲ ಅನುಮಾನ ತರ್ಕಗಳಲ್ಲಿ ಎಷ್ಟು ವಿಧ ವಿಧವಾಗಿ ಹೇಳ್ತಾರೆ. ಇದೆಲ್ಲ ಬುದ್ಧಿಸರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಅಂತ ಹೇಳಿದ್ರು. ಮೊದಲು ಹೇಳಿದ್ರು ಸಂತತತ್ವಸ್ಯ ಉಚ್ಛಿತ್ತಿಂ ಪ್ರತಿ ಅಪ್ರಯೋಜಕತ್ವಾತ್ ಸಂತತಿತ್ವಮಸ್ತು ಉಚ್ಛಿತ್ತಿ ಮಾಸ್ತು. ಸಂತತಿಯಾಗಿರ್ಲಿ ಆದರೆ ಅದರ ವಿಚ್ಛೇದ ಇಲ್ಲದೆ ಹೋಗ್ಲಿ ಅಂತ ಹೇಳಿದ್ರೆ ಪ್ರಯೋಜಕ ಶಂಕ ಅಂತ ಇದಕ್ಕೆ ಹೆಸರು. ತದ್ವಾರಕ ಅನುಕೂಲ ತರ್ಕ ದುರ್ವಚಃ. ಇದನ್ನ ತಳ್ಳಿ ಹಾಕಕ್ಕೆ ತರ್ಕ ಮಾಡೋಕ್ಕಾಗೋದಿಲ್ಲ ಅವರು. ದೀಪಾದವಪಿ ಸಂತತಿತ್ವಂನ ಉಚ್ಛೇದ ಕಾರಣ. ಯಾಕೆ ಅಂದ್ರೆ ದೀಪದಲ್ಲಿಯೂ ಕೂಡ ಇದು ಅಧಿಕವಾದ ವಿಷಯ. ಇಲ್ಲೆಲ್ಲ ವಿಚಾರ ಮಾಡೋದು ಇವರು ಆಚಾರ್ಯರು. ದೀಪದಲ್ಲಿಯೂ ಸಂತತಿ ಆಗಿರೋದ್ರಿಂದಲೇ ವಿಚ್ಛೇದ ಆಗೋದಿಲ್ಲ. ಅಲ್ಲಿ ಎಣ್ಣೆ ಮುಗಿಯೋದ್ರಿಂದ ವಿಚ್ಛೇದ ಆಗುತ್ತೆ ಅಷ್ಟೇ. ಕಿಂತು ತೈಲಾದಿ ಕಾರಣ ನಾಶ ಏವ. ಕಾರಣವಿಲ್ಲದೆ ಇರೋದ್ರಿಂದ ಕಾರ್ಯವಿರಲ್ವೇ ಹೊರತು ಸಂತತಿ ಅನ್ನೋ ಕಾರಣದಿಂದ ಅಲ್ಲಿ ದೀಪ ಆರೋದಿಲ್ಲ. ಸಂತತಿ ಆದ್ರಿಂದಲೇ ದೀಪ ಆರಬೇಕು ಅಂತ ಅವರು ಅನುಮಾನ ಮಾಡಿದ್ರೆ ಸಂತತಿ ಅದು ಕಾರಣ ಅಲ್ಲ. ಅದುವೇ ಹೇತ್ವಾಭಾಸ ಅಂತ ಅರ್ಥ ಹೆಸರು. ಅದಕ್ಕೆ ಹೇತು ಥರ ಕಾಣುತ್ತೆ. ಒಂದು ಸಂತತಿ ಆದ್ರಿಂದ ದೀಪ ಸಂತತಿ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಆ ರೀತಿ ಯಾವುದೇ ಸಂತತಿ ಆದರೂ ಮುಗಿಬೇಕು.
ಅಂತ ಹೇಳಿದ್ರೆ ಈ ಮುಗಿಯೋದಕ್ಕೆ ಕಾರಣ ಸಂತತಿ ಅಲ್ಲ, ಪರಂಪರೆಯಾಗಿ ದೀಪ ಬರ್ತಿರೋದು ಕಾರಣವಲ್ಲ. ಎಣ್ಣೆ ಮುಗಿದೋದ್ರಿಂದ ಅದು ಮುಗಿಯುತ್ತೆ ಅಷ್ಟೇ. ಎಣ್ಣೆಯೇ ಕಾರಣ ಅದು ದೀಪಕ್ಕೆ. ಆದ್ದರಿಂದ ತೈಲಾದಿ ಕಾರಣ ನಾಶ, ಅದುವೇ ಕಾರಣ ಅಲ್ಲಿಯೂ. ಆದ್ದರಿಂದ ಅನುಮಾನವು, ನೀವು ಹೇಳೋ ಅನುಮಾನವೇ ಸರಿ ಇಲ್ಲ. ಅನುಮಾನಂ ಅಪ್ರಯೋಜನಂ. ಯದಾ ಅತ್ರ ಉಚ್ಛೇದೋ ನಭವತಿ ತದಾ ಪುನಃ ಸೃಷ್ಟೇರಪಿ ನಾವಕಾಶ. ಉಚ್ಛೇದವಿಲ್ಲದೆ ಇದ್ದಾಗ ಸೃಷ್ಟಿಯೂ ಹೇಳಕ್ಕಾಗೋದಿಲ್ಲ. ನೀವು ಪ್ರಳಯವನ್ನ ಅನುಮಾನದಿಂದ ನೀವು ಪ್ರೂವ್ ಮಾಡೋಕ್ಕಾಗದೆ ಹೋದರೆ ಸೃಷ್ಟಿ ಹೇಗೆ ಪ್ರೂವ್ ಮಾಡ್ತೀರಾ? ಪ್ರಳಯವನ್ನ ಒಪ್ಕೊಂಡು ಆಮೇಲೆ ಸೃಷ್ಟಿ ಹೇಳಿ ಆಮೇಲೆ ವೇದೋಪದೇಶ ಅನ್ನೋದು ಈಶ್ವರನ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ ಪ್ರಳಯವೇ ಸೃಷ್ಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಮಿಕ್ಕಿದ ಅನುಮಾನಗಳು ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಇಲ್ಲಿ. ಆದ್ದರಿಂದ ವೇದಾಹ ಸರ್ವಥಾ ಅಪ್ರಮಾಣಂ ಇತಿ ನ ವದಾಮಹ. ಅವ್ರು ಹೇಳಿದ್ರು ವೇದವು ಅಪ್ರಮಾಣ ಅಂತ ನಾವು ಹೇಳೋದಿಲ್ಲ. ಕಿಂತು ವೇದಸ್ಯ ಶಬ್ದರೂಪತ್ವಾತ್, ಇದು ಅದಕ್ಕೆ ಮೇಲೆ ತರ್ಕ ಬೆಳ್ಕೊಂಡು ಹೋಗುತ್ತೆ. ಹೀಗೆ ವೇದ ಏನು ಅಂದರೆ ಶಬ್ದರೂಪ. ಶಬ್ದರೂಪ ಅನ್ನೋದು ಪರತಂತ್ರವಾಗಿರಬೇಕು. ಆಪ್ತೋಕ್ತ ಜ್ಞಾನಮಂತರ, ಆಪ್ತೋಕ್ತ ಜ್ಞಾನಮಂತರ ಶಬ್ದೇ ಪ್ರಾಮಾಣ್ಯ ನಿಶ್ಚಯ ಸಂಭವಾತ್. ಒಂದು ಶಬ್ದ, ಒಂದು ವಾಕ್ಯ ಯಾರಾದರೂ ಹೇಳಿದ್ರೆ, ನಮಗೆ ಬಹಳ ಆಪ್ತರಾದವರು ಹೇಳಿದ್ರೆ ನಂಬಿಕೆ ಬರುತ್ತೆ. ಯಾರೋ ಹೋಗೋವನ್ ದಾರಿಯಲ್ಲಿ ಹೋಗೋವನು ಹೇಳಿದ್ರೆ ನಮಗೆ ಅದರಲ್ಲಿ ಏನು ನಂಬಿಕೆ ಬರುತ್ತೆ? ಚೆನ್ನಾಗಿ ತಿಳಿದವರು, ಆಪ್ತರು, ನಮ್ಮ ಹಿತೈಷಿಗಳು, ಅವರು ಒಂದು ಹೇಳಿದ್ರೆ ಅದರಲ್ಲಿ ನಂಬಿಕೆ ಬರುತ್ತೆ. ಆದ್ದರಿಂದ ಶಬ್ದವೆಲ್ಲ ಹೀಗೆಯೇ. ಶಬ್ದ ಅನ್ನೋದೇನು ಅಂದರೆ ಒಬ್ಬನ ಆಪ್ತನೇ ಹೇಳಿದ್ರೇನೆ ನಮಗೆ ಪ್ರಮಾಣ ಆಗುತ್ತೆ. ಅದು ಯಾರೋ ಹೇಳಿದ್ರೆ ಪ್ರಮಾಣವಾಗೋದಿಲ್ಲ. ವೇದಗಳೆಲ್ಲ ಶಬ್ದರಾಶಿ ತಾನೆ, ಒಬ್ಬ ಆಪ್ತ ಹೇಳಿರಬೇಕು ಅದನ್ನು. ವೇದಾನಾಮಪಿ ಪ್ರಾಮಾಣ್ಯಂ ಆಪ್ತೋಕ್ತ ನಿಶ್ಚಯಾದೇವ. ಆಪ್ತವಾಕ್ಯಂ ಪ್ರಮಾಣಂ. ಆಪ್ತವಾಕ್ಯಂ ಶಬ್ದ ಇದೆ, ಅವರ ಸೂತ್ರ, ಗೌತಮರ ಸೂತ್ರವೇ ಇದೆ. ಆಪ್ತವಾಕ್ಯವೇ ಶಬ್ದಗಳು, ಅದುವೇ ಪ್ರಮಾಣ ಅಂತ ಹೇಳಿಬಿಟ್ಟು, ಆಪ್ತತ್ವ ಅನ್ನೋದು ಆಪ್ತತಮನು ಈಶ್ವರ ಅಂತ ನಿಮಗೆ ಹೇಗೆ ಸಿದ್ಧಿಸುತ್ತೆ ಅಂದರೆ ವೇದದಿಂದಲೇ ಸಿದ್ಧಿಸುತ್ತೆ ಅಂತ ಹೇಳಿದ್ರು. ಯಾರು ಹೇಳಿದ್ರು ನಿಮಗೆ ಈಶ್ವರ ಆಪ್ತ ಅಂತ ಹೇಳಿಬಿಟ್ಟು ಅಂತ ಕೇಳಿದ್ರೆ, ಆಪ್ತವಾಕ್ಯ ಪ್ರಮಾಣ ಒಪ್ಕೊಳ್ತೀವಿ. ವೇದವನ್ನ ಈಶ್ವರ ಆಪ್ತ ಅಂತ ಹೇಳಿದ್ರೆ ಅವನು ಆಪ್ತ ಅಂತ ಹೇಗೆ ತಿಳಿಯಿತು? ವೇದದಿಂದಲೇ ತಿಳಿಬೇಕು, ಇಲ್ಲ ತಿಳಿಯಕ್ಕೆ ಸಾಧ್ಯವಿಲ್ಲ. ಅಲ್ಲಿಯೂ ಕೂಡ ಅನ್ಯೋನ್ಯಾಶ್ರಯ ದೋಷ. ಇದು ವೇದೇನ ಈಶ್ವರ ಸಿದ್ಧಿ ತದಾ ಪೂರ್ವೋಕ್ತ ರೀತಿಯ ಅನ್ಯೋನ್ಯಾಶ್ರಯಾಪಾತೇನ ಜಗತ್ಕರ್ತೃತ್ವ ಅನುಮಾನ ಈಶ್ವರ ಸಿದ್ಧೋ ವೇದ ಪ್ರಾಮಾಣ್ಯ ಸಿದ್ಧಿಯ ವೇದೇನ ಸೃಷ್ಟಿ ಪ್ರಳಯ ಸಿದ್ಧಿ ನಿಷ್ಕೃತ್ಯೂಹ. ನೀವು ಇದೆಲ್ಲ ವೇದದಿಂದಲೇ ಹೇಳಬೇಕೆ ಹೊರತು ಅನುಮಾನದಿಂದ ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ಸರ್ಗಾದ್ಯಕಾರಿ ಕಾಲೇ ವೇದೋಪದೃಷ್ಟತ್ವೇನ ಅಪಿ ಈಶ್ವರ ಸಿದ್ಧಿ ಅಭ್ಯುಚ್ಛಾಯ ಭವತಿ ಶಾಸ್ತ್ರೇಭ್ಯ. ಶಾಸ್ತ್ರಗಳಿಂದಲೇ ವೇದೇಭ್ಯ ವೇದಾಚ್ಛಾಸ್ತ್ರಂ ಪರಂ ನಾಸ್ತಿ ಇತ್ಯುಕ್ತ್ವಾ ವೇದ ಏವ ಪ್ರಥಮಂ ಶಾಸ್ತ್ರಂ ತತ್ ಪ್ರಸಿದ್ಧೌ ಸೃಷ್ಟಿ ಪ್ರಳಯ ಪ್ರಸಿದ್ಧೌ ಸಿದ್ಧೌ ಸತ್ಯಾಂ ಸಹ ಪರಿಪಠನಾತ್. ಅದೇ ವೇದದಲ್ಲಿ ಸೃಷ್ಟಿ ಪ್ರಳಯಾಭ್ಯಾಂ ಸಹ ಜಗತ್ಕರ್ತೃತ್ವಸ್ಯಾಪಿ ತತ್ರೈವ ಪಾಠಾತ್ ವಿಶ್ವಕರ್ತಾಪಿ ತೇನೈವ ಸಿದ್ಧ್ಯತಿ. ಅವನೇನ ಸಿದ್ಧೇತ್, ಅವನೇ ಈಶ್ವರ ಅನುಮಾನವು ವ್ಯರ್ಥವಾಗುತ್ತೆ. ಶಾಸ್ತ್ರದಿಂದಲೇ ಸೃಷ್ಟಿ ಪ್ರಳಯ ಹೇಳುವ ಶಾಸ್ತ್ರದಿಂದಲೇ ಈಶ್ವರನು ಸಿದ್ಧಿಸ್ತಾನೆ. ಆದ್ದರಿಂದ ತರ್ಕವು ಇಲ್ಲಿ ವ್ಯರ್ಥ, ಅನುಮಾನದಿಂದ ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ಧಾತಾ ಯಥಾಪೂರ್ವ ಕಲ್ಪಯತಿ ಏತಸ್ಮಿನ್ನೇವ ವಾಕ್ಯೆ ಸೃಷ್ಟಿ ಪ್ರಳಯವತ್ ಧಾತಾ ಅಕಲ್ಪಯತ್ ಇತಿ ಜಗತ್ ಸೃಷ್ಟೃತ್ವಮಪಿ ಪ್ರತಿಪಾದ್ಯತೆ ಇತಿ ತದರ್ಥಂ ಅನುಮಾನಾಪೇಕ್ಷಾ ವ್ಯರ್ಥ ಇತಿ ಭಾವಃ. ಧಾತಾ ಅಂದರೆ ಎಲ್ಲ ಪರಮಾತ್ಮನು, ಅಕಲ್ಪಯತ್ ಅಂದರೆ ಕಲ್ಪನಾ ಅಂದರೆ ಸೃಷ್ಟಿ ಅಂತ ಅರ್ಥ. ಕಲ್ಪನಂ ಸೃಷ್ಟಿ ಅಂತ ಅರ್ಥ ಮಾಡ್ತಾರೆ. ಕಲ್ಪನೋಪದೇಶಾತ್ ಅಂತ ಬ್ರಹ್ಮಸೂತ್ರವೇ ಇದೆ. ಆದ್ದರಿಂದ ಇದಕ್ಕೆ ಮೇಲೆ ಮುಂದೆ ಇನ್ನು ಹೇಳ್ತಾರೆ. ಧರ್ಮಾನುಷ್ಠಾಪನಾರ್ಥಂ ಅನ್ನೋದು ಇನ್ನೊಂದು ವಿಷಯ. ಕಡೆಯ ಭಾಗದಲ್ಲಿ ಧರ್ಮಾನುಷ್ಠಾಪನಾರ್ಥಂ, ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅನುಮತಿ ಅಂತ ಹೇಳಿದ್ರೆ ಆ ರೀತಿಯೂ ಮಾಡೋಕ್ಕಾಗೋದಿಲ್ಲ ನೀವು ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಇದೆಲ್ಲ ಇನ್ನೂ ವಿಚಾರ ಮಾಡ್ತಾರೆ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಈ ಅನುಮಾನಗಳನ್ನೆಲ್ಲ ವಿಚಾರ ಮಾಡ್ತಾರೆ. ಅನುಮಾನದಿಂದ ಸಾಧಿಸಕ್ಕೆ ಸಾಧ್ಯವಿಲ್ಲ ಅನ್ನೋದು ಪ್ರಧಾನ. ಶಾಸ್ತ್ರವೇ ಪ್ರಮಾಣ, ಈಶ್ವರನ ಪ್ರಾಮಾಣ್ಯಕ್ಕೆ ಅಂತ ಹೇಳೋದು ಮುಖ್ಯವಾದ ವಿಷಯ. ಅದರಲ್ಲಿ ಆನುಮಾನಿಕರ
ತಾರ್ಕಿಕರ ಅವರ ದೃಷ್ಟಿಯನ್ನೆಲ್ಲ ಅನೇಕ ಸೂತ್ರಗಳು, ಅನೇಕ ಶ್ಲೋಕಗಳು ಬರುತ್ತೆ ಇನ್ನು. ಅದರಲ್ಲಿ ವಿಧ ವಿಧವಾದ ಅನುಮಾನಗಳನ್ನೆಲ್ಲ ಪರೀಕ್ಷೆ ಮಾಡಿ ಅದನ್ನೆಲ್ಲ ನಿರಾಕರಣೆ ಮಾಡ್ತಾರೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಳ್ತೇನೆ. ತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.